Very good afternoon, everyone. ಸೊ ನಾವು ಹಗಲ ಹೊತ್ತಲ್ಲಿ ಹಲವಾರು ವಸ್ತುಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಸೂರ್ಯ ಇದ್ದ ಟೈಮಲ್ಲಿ ಸೂರ್ಯ ಮುಳುಗ್ತಾ ಹೋದ ಹಾಗೆ ನಾವು ಮನೇಲಿ ಲೈಟ್ ಅನ್ನ ಆನ್ ಮಾಡ್ತೀವಿ ಅಲ್ವಾ? ಕತ್ಲಾಗ್ತಾ ಹೋಗತ್ತೆ, ಲೈಟ್ ಅನ್ನ ಆನ್ ಮಾಡ್ತೀವಿ. ಯಾಕೆ ನಾವು ಮನೆಯಲ್ಲಿ ಲೈಟ್ ಅನ್ನ ಆನ್ ಮಾಡ್ತೀವಿ? ಆನ್ ಮಾಡಿಲ್ಲ ಅಂತ ಅಂದ್ರೆ ಏನಾಗತ್ತೆ? ಪಕ್ಕದಲ್ಲಿರೋ ವಸ್ತುಗಳು ನಮ್ಗೆ ಕಾಣಿಸೋದಿಲ್ಲ ಅಲ್ವಾ? ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನೋಡೋದಿಕ್ಕೆ ಅಥವಾ ಒಂದು ವಸ್ತುವನ್ನ ಗುರ್ತಿಸೋದಿಕ್ಕೆ ನಮ್ಗೆ ಬೆಳಕಿನ ಅವಶ್ಯಕತೆ ಇದೆ. ನಾವು ನಮ್ಮ ಕಣ್ಣಿಂದ ನೋಡೋದಾದ್ರೂ ನಮ್ಮ ಕಣ್ಣಿದ್ರೆ ಮಾತ್ರ ಸಾಧ್ಯನಾ ನಾವು ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಅಲ್ವಾ? ಅದು ಹಗಲು ಹೊತ್ತಲ್ಲಿ ಸೂರ್ಯನ ಬೆಳಕಿದ್ದಾಗ ನಾವು ವಸ್ತುವನ್ನ ಸ್ಪಷ್ಟವಾಗಿ ನೋಡ್ತೀವಿ. ಅಂದ್ರೆ ಅಲ್ಲಿ ಬೆಳಕಿದ್ದಾಗ ಮಾತ್ರ ನಾವು ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವಾಗ ಸೂರ್ಯ ಮುಳುಗ್ತಾನೋ, ಕತ್ಲಾಗತ್ತೋ, ನಾವು ಬೆಳಕು ಅವಶ್ಯಕತೆ ಇರುತ್ತೆ ಅನ್ನೋ ಕಾರಣಕ್ಕೆ ಲೈಟ್ ಅನ್ನು ಆನ್ ಮಾಡ್ತೀವಿ. ಅಂದ್ರೆ ಸೂರ್ಯನ ಬೆಳಕಿದ್ದಷ್ಟೊತ್ತು ಸೂರ್ಯನ ಬೆಳಕಾದ್ರೆ ಅದಾದ ಮೇಲೆ ಬೆಳಕಿಗೋಸ್ಕರ ನಾವು ಲೈಟ್ ಅನ್ನ ಆನ್ ಮಾಡ್ತೀವಿ ಅಲ್ವಾ? ಸೊ ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ವಸ್ತುವನ್ನ ನೋಡೋದಿಕ್ಕೆ ಆಗಿರ್ಬೋದು, ಗುರ್ತಿಸೋದಿಕ್ಕೆ ಆಗಿರ್ಬೋದು, ನಮ್ಮ ಕಣ್ಣು ಎಷ್ಟು ಅವಶ್ಯಕವೋ ಅಷ್ಟೇ ಬೆಳಕು ಸಹ ಅವಶ್ಯಕತೆ ಇರುತ್ತೆ. ನಾವು ಮಾನವನ ಕಣ್ಣು ಪಾಠದಲ್ಲಿ ನೋಡಿದೀವಿ ಹೇಗೆ ನಾವು ನಮ್ಮ ಕಣ್ಣಿಂದ ವಸ್ತುವನ್ನ ನೋಡ್ತೀವಿ, ಗುರ್ತಿಸ್ತೀವಿ ಅನ್ನೋದನ್ನ ನೋಡಿದೀವಿ ಅಲ್ವಾ? ಅಂದ್ರೆ ಈ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನ ಆಗಿ ನಮ್ಮ ಕಣ್ಣಿಗೆ ಬರುತ್ತೆ, ಹಾಗಾಗಿ ನಾವು ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಕಲ್ತಿದೀವಿ. ಆದ್ರೆ ಆ ಬೆಳಕು ಬಿದ್ದಾಗ ಮಾತ್ರ, ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಮಾತ್ರ ಅದ್ ಪ್ರತಿಫಲನ ಆಗಿ ನಮ್ಗೆ ಗೋಚರಿಸೋದಿಕ್ಕೆ ಸಾಧ್ಯ. ಹಾಗಿದ್ಮೇಲೆ ನಮಗೆ ನಾವು ವಸ್ತುವನ್ನ ನೋಡೋದಿಕ್ಕೆ ಬೆಳಕು ಅತ್ಯವಶ್ಯಕ ಅನ್ನೋದು ಗೊತ್ತಾಯ್ತು. ಹಾಗೆ ಅಲ್ಲಿ ಏನೆಲ್ಲ ಆಗತ್ತೆ, ಒಂದು ಬೆಳಕಿನ ವಿದ್ಯಮಾನಗಳು ಏನೇನು ಅನ್ನೋದನ್ನ ಕಲಿಯುವಂತಹ ಪಾಠ ನಮ್ಮ ಇವತ್ತಿನ ಪಾಠ ಏನಿದೆ ಅದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಅಂದ್ರೆ ನಾವು ವಸ್ತುವನ್ನ ಗುರ್ತಿಸೋದು ಹೇಗೆ, ಅಲ್ಲಿ ಯಾವ್ಯಾವ ವಿದ್ಯಮಾನಗಳು ನಡೆಯುತ್ತೆ, ಇದೆಲ್ಲದನ್ನು ನಾವು ಈ ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಸೊ ಬೆಳಕಿನ ಬಗ್ಗೆ ಅಧ್ಯಯನ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ನಾನು ಆಗ್ಲೇ ಹೇಳಿದ ಹಾಗೆ ಡೇ ಟೈಮ್ ಅಲ್ಲಿ ಅಂದ್ರೆ ಹಗಲು ಹೊತ್ತಿನಲ್ಲಿ ನಾವು ಸೂರ್ಯನ ಬೆಳಕು ವಸ್ತುವಿನ ಮೇಲೆ ಬೀಳತ್ತೆ, ಹಾಗಾಗಿ ನಾವು ಆ ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಕತ್ಲಾದ್ಮೇಲೆ ನಾವು ಬೆಳಕಿನ ಆಕಾರವನ್ನ ನಾವು ಬಳಸ್ತೀವಿ ಅಲ್ವಾ? ಸೊ ಕತ್ತಲೆಯಲ್ಲಿ ನಮ್ಗೆ ಏನನ್ನು ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ವಸ್ತು ವಸ್ತುವಿನ ಮೇಲೆ ಬೆಳಕು ಬೀಳೋದಿಲ್ಲ ಅಂತಂದಾಗ ನಮ್ಮ ಕಣ್ಣಿಗೆ ಆ ಬೆಳಕು ಅಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಏನಾಗತ್ತೆ, ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸತ್ತೆ. ಬೆಳಕು ಬಿದ್ದಾಗ ಅದು ಪ್ರತಿಫಲಿಸೋದಿಕ್ಕೆ ಸಾಧ್ಯ. ಬಟ್ ಕತ್ತಲಿದೆ ಅಂತ ಅಂದ್ರೆ ಅಲ್ಲಿ ಬೆಳಕಿಲ್ಲ ಅಲ್ವಾ? ಸೊ ಪ್ರತಿಫಲನ ಹೇಗಾಗತ್ತೆ? ನಮ್ಗೆ ನೀವು ಒಂದು ಡಾರ್ಕ್ ರೂಮಿಗೆ ಹೋಗ್ತೀರಾ, ಕತ್ಲಿರುವಂತಹ ಒಂದು ರೂಮಿಗೆ ಹೋಗ್ತೀರಾ ಅಂದ್ರೆ ನಿಮಗೆ ವಸ್ತುಗಳು ಯಾವುದು ಕಾಣಿಸೋದೇ ಇಲ್ಲ ಅಲ್ವಾ? ಯಾಕಂದ್ರೆ ಅಲ್ಲಿ ಬೆಳಕೇ ಇಲ್ಲ. ಹೌದಾ? ಅದೇ ಬೆಳಕಿರೋ ಕಡೆಗೆ ನೀವು ಹೋದಾಗ ಎಲ್ಲಿ ಎಲ್ಲಿ ಯಾವ್ಯಾವ ವಸ್ತು ಇದೆ, ಇಲ್ಲೊಂದು ಟೇಬಲ್ ಇದೆ, ಟೇಬಲ್ ಮೇಲೆ ಒಂದು ಬಾಟಲ್ ಇದೆ, ಅಥವಾ ಒಂದು ಬ್ಲ್ಯಾಕ್ ಬೋರ್ಡ್ ಇದೆ. ನಿಮ್ ಕ್ಲಾಸ್ ರೂಮ್ ಅಂತ ತಗೊಂಡ್ರೆ ಬ್ಲ್ಯಾಕ್ ಬೋರ್ಡ್ ಇದೆ, ಬೆಂಚ್ ಇದೆ, ಎಲ್ಲದೂ ನಿಮ್ಗೆ ಕಾಣಿಸುತ್ತೆ. ಯಾಕೆ ಅಂತ ಅಂದ್ರೆ ನಿಮಗೆ ಆ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ನಿಮ್ಮ ಕಣ್ಣನ್ನ ತಲುಪ್ತಾ ಇರುತ್ತೆ, ಹಾಗಾಗಿ ನಿಮಗೆ ಆ ವಸ್ತುಗಳು ಗೋಚರಿಸ್ತಾ ಇದೆ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ವಸ್ತು ತನ್ನ ಮೇಲೆ ಬಿದ್ದಂತಹ ಬೆಳಕನ್ನ ಪ್ರತಿಫಲಿಸುತ್ತೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಪ್ರತಿಫಲಿಸಿದಂತಹ ಬೆಳಕು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ಮಾತ್ರ ನಾವು ಆ ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಇದೆ. ನಾ ಮತ್ತೆ ಮಾನವನ ಕಣ್ಣು ಪಾಠವನ್ನ ನೆನಪಿಸ್ತೀನಿ. ನಾವಲ್ಲಿ ಏನ್ ನೋಡಿದ್ವಿ, ಕಣ್ಣು ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಅಲ್ಲಿಂದ ಪ್ರತಿಫಲಿತ ಆಗಿ ನಮ್ಮ ಕಣ್ಣಿನೊಳಗಡೆಗೆ ಪ್ರವೇಶಿಸುತ್ತೆ. ಕಣ್ಣಿನ ಪಾಪೆಯ ಮೂಲಕ ಕಣ್ಣನ್ನ ಪ್ರವೇಶಿಸಿ ಪ್ರತಿಬಿಂಬವನ್ನ ಉಂಟು ಮಾಡತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಸೊ ಕಣ್ಣಿನ ಒಳಗಡೆಗೆ ಪ್ರವೇಶಿಸ್ತಾ ಇದೆ ಬೆಳಕು ಅಂತಂದಾಗ ನಾವು ವಸ್ತುವನ್ನ ನೋಡೋದಕ್ಕೆ ಸಾಧ್ಯ. ಬಟ್ ಅದಕ್ಕಿಂತ ಮುಂಚೆ ಅಲ್ಲಿ ಬೆಳಕು ಬರ್ಬೇಕಲ್ವಾ? ಬೆಳಕು ಆ ವಸ್ತುವಿನ ಮೇಲೆ ಬೀಳ್ಬೇಕು, ಅದು ಪ್ರತಿಫಲನ ಕೂಡ ಆಗ್ಬೇಕು. ಆ ವಸ್ತುವಿನಿಂದ ಪ್ರತಿಫಲನ ಕೂಡ ಆಗ್ಬೇಕು, ಆದಾಗ ಮಾತ್ರ ನಾವು ಆ ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಕತ್ತಲಲ್ಲಿ ಯಾವುದೇ ವಸ್ತು ಇದ್ರೆ ನಮಗದು ಕಾಣಿಸದೇ ಇರೋದಕ್ಕೆ ಮುಖ್ಯ ಕಾರಣ ಏನು? ಅದ್ರ ಮೇಲೆ ಬೆಳಕು ಬೀಳ್ತಾ ಇರೋದಿಲ್ಲ. ಆ ಬಿದ್ದಂತಹ ಬೆಳಕು ಅಂದ್ರೆ ಏನೋ ಒಂದ್ ಅಲ್ಪ ಸ್ವಲ್ಪ ಪ್ರಮಾಣದ ಬೆಳಕು ಬಿದ್ರೂ ಕೂಡ ಕತ್ಲು ರೂಮಲ್ಲಿ ನಮಗದು ನಮ್ಮ ಕಣ್ಣನ್ನ ತಲುಪೋದಿಕ್ಕೆ ಸಾಧ್ಯ ಆಗುವಷ್ಟು
ಏನು ಸ್ಟ್ರೆಂತ್ ಇರುವಂತಹ ಬೆಳಕು ಆಗಿರೋದಿಲ್ಲ ಅಲ್ವಾ. ಹಾಗಾಗಿ ನಮಗೆ ಕತ್ಲಲ್ಲಿ ಯಾವುದೇ ರೀತಿಯ ವಸ್ತುಗಳು ಕಾಣಿಸೋದಿಲ್ಲ. ಸ್ವಲ್ಪ ಮಂಜಾಗಿ ಏನೋ ಒಂದು ಇದೆ ಅನ್ನೋದಷ್ಟನ್ನ ನಾವು ಗುರುತಿಸಬಹುದು ಅಷ್ಟೇ, ಬಿಟ್ರೆ ಎಕ್ಸಾಕ್ಟ್ ಆಗಿ ಅದ್ರ ಸೈಜ್ ಇರಬಹುದು ಅಥವಾ ಅದು ಎಷ್ಟು ದೂರದಲ್ಲಿದೆ ಅನ್ನೋದು ಯಾವುದು ನಮಗೆ ಗೊತ್ತಾಗಲ್ಲ ಕತ್ಲು ರೂಮಲ್ಲಿ. ಅದಕ್ಕೆ ಮುಖ್ಯ ಕಾರಣ ಏನು? ಬೆಳಕು ಇಲ್ಲದೆ ಇರೋದು ಅಲ್ವಾ. ಹಾಗೆ ಆ ಇವಾಗ ಯಾವುದೇ ಒಂದು ಆ, ವಸ್ತುವನ್ನ ಬೆಳಕು ಬಿದ್ದಾಗ ನಾವು ನೋಡೋದಿಕ್ಕೆ ಸಾಧ್ಯ. ಹಾಗಂತ ನೀವು ನಿಮ್ ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ, ನೀವು ಪಕ್ಕದ ಕ್ಲಾಸ್ ರೂಮಲ್ಲಿ ಯಾರ್ಯಾರು ಕೂತಿದ್ದಾರೆ ಅನ್ನೋದನ್ನ ನೋಡೋದಿಕ್ ಸಾಧ್ಯನಾ? ಹಗಲು ಹೊತ್ತಲ್ಲಾಗಿರ್ಬೋದು, ನೀವು ನೋಡೋದಿಕ್ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಯಾಕೆ ಅಂತ ಅಂದ್ರೆ ಮಧ್ಯದಲ್ಲಿ ಗೋಡೆ ಇರತ್ತೆ. ಆ ಗೋಡೆ ಪಾರದರ್ಶಕ ಆಗಿಲ್ದೇ ಇರೋದ್ರಿಂದ ನಾವು ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತವ್ರು ಪಕ್ಕದ ಕ್ಲಾಸ್ ರೂಮ್ ಅಲ್ಲಿ ಇರೋ ನಮ್ಮ ಫ್ರೆಂಡ್ಸ್ ಅನ್ನ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಾ? ಇವಾಗ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಈ ಚಿತ್ರದಲ್ಲಿ ಗೋಡೆ ಇದೆ ಅಲ್ವಾ. ಗೋಡೆ ಈ ಕಡೆ ನೀವು ಕೂತಿದ್ದೀರಾ ಅಂತ ಅನ್ಕೊಳ್ಳಿ. ಗೋಡೆಯ ಆ ಕಡೆ ಸೈಡ್ ಅಲ್ಲಿ ನಿಮ್ ಫ್ರೆಂಡ್ಸ್ ಅಂದ್ರೆ ನಿಮ್ ಕ್ಲಾಸ್ ಮೇಟ್ಸ್ ಇನ್ನೊಂದು ಕ್ಲಾಸ್ ಅವರು ಕೂತಿದ್ದಾರೆ. ಈ ಒಂದು ಮಧ್ಯದಲ್ಲಿರುವಂತಹ ಈ ಒಂದು ವಸ್ತು ಏನಿದೆ ಅಥವಾ ಗೋಡೆ ಏನಿದೆ, ಇದು ಪಾರದರ್ಶಕ ಆಗಿದ್ರೆ, ಇಲ್ಲಿ ಇಟ್ಟಿಗೆ ಬದಲಿಗೆ ಗ್ಲಾಸ್ ಅನ್ನ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ. ಗ್ಲಾಸ್ ಹಾಕಿ ಇದ್ ಮಾಡಿದ್ದಾರೆ, ಆಗ ನೀವು ಅವರನ್ನ ನೋಡ್ಬಹುದು ಅಲ್ವಾ. ಆ ಕಡೆ ಕೂತವ್ರನ್ನ ನೀವು ನೋಡೋದಿಕ್ಕೆ ಸಾಧ್ಯ, ನಿಮ್ಮನ್ನ ಅವ್ರು ನೋಡೋದಿಕ್ಕೆ ಸಾಧ್ಯ. ಅಂದ್ರೆ ಆ ಗಾಜು ಏನಿದೆ ಅದು ಪಾರದರ್ಶಕ ಆಗಿರ್ಬೇಕು ಅಲ್ವಾ. ಪಾರದರ್ಶಕ ಆಗಿರೋದ್ರಿಂದ ಮಾತ್ರ ನಾವು ಆ ಕಡೆ ಕೂತವ್ರು ಈ ಕಡೆಗೆ, ಅಥವಾ ನೀವು ನಿಮ್ಮ ಏನು ಗಾಜಿನ ವಿಂಡೋಸ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಗ್ಲಾಸ್ ವಿಂಡೋಸ್ ಇದ್ರೆ ಕಿಟಕಿಗಳು ಗಾಜಿಂದ ಆದ್ರೆ ಆ ಕಡೆ ಇರುವವರನ್ನ ನೀವು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಅದೇ ಕಟ್ಟಿಗೆಯ ಕಿಟಕಿ ಆದ್ರೆ ನೋಡೋದಕ್ಕಾಗಲ್ಲ ಅಲ್ವಾ. ಹಾಗಿದ್ಮೇಲೆ ವಸ್ತುವಿನ ಮೇಲೆ ಬೆಳಕು ಬಿದ್ದು ಅದು ನಮ್ಮ ಕಣ್ಣನ್ನ ಪ್ರವೇಶಿಸೋದು ಒಂದಾದ್ರೆ, ಇನ್ನೊಂದು ಮಾಧ್ಯಮ ಪಾರದರ್ಶಕ ಆಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಮ್ಮ ಕಣ್ಣು ಮುಂದೆನೆ ಹೀಗೆ ಒಂದು ಪೇಪರ್ ಅನ್ನ ಹಿಡಿದಿದ್ದಾರೆ, ಪೇಪರ್ನ ಆ ಕಡೆಗೆ ಒಂದು ಮರ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಅಂದ್ರೆ ಅಲ್ಲೊಂದು ಮರ ಇದೆ, ದೂರದಲ್ಲಿ ಒಂದು ಮರ ಇದೆ, ಮಧ್ಯದಲ್ಲಿ ಒಂದು ಪೇಪರ್ ಅನ್ನ ಹೀಗೆ ಹಿಡಿದಾಗ ಆ ಮರ ನಮ್ಗೆ ಕಾಣಿಸೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಸೊ ಒಂದು ವಸ್ತು ನಮ್ಗೆ ಗೋಚರ ಆಗೋದಿಕ್ಕೆ ಮಾಧ್ಯಮ ಪಾರದರ್ಶಕ ಇರೋದು ಕೂಡ ಅತ್ಯವಶ್ಯಕ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ನಾವು ಬೆಳಕಿನ ಪಥ ಯಾವಾಗಲೂ ಸರಳ ರೇಖಾಗತವಾಗಿರುತ್ತೆ. ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ತರ, ಸರಳ ರೇಖೆಯ ತರ ಬೆಳಕು ಚಲಿಸ್ತಾ ಇರುತ್ತೆ. ಹಾಗೆ ಚಲಿಸ್ತಾ ಇರುವಂತಹ ಬೆಳಕಿಗೆ ಮಾಧ್ಯಮ ಪಾರದರ್ಶಕ ಆಗಿದ್ರೆ ಅದು ಸುಲಭವಾಗಿ ನಮ್ಮ ಕಣ್ಣನ್ನ ತಲುಪೋದಿಕ್ಕೆ ಸಾಧ್ಯ ಇದೆ. ಅದೇ ಅಪಾರದರ್ಶಕ ವಸ್ತು ಯಾವ್ದಾದ್ರು ಇದ್ರೆ ಅಲ್ಲಿ ಆ ಒಂದು ಅಪಾರದರ್ಶಕ ವಸ್ತುವಿನ ಮೂಲಕ ಬೆಳಕು ಹಾದು ಬರೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಗೋಡೆಯಿಂದ ಆ ಕಡೆ ಕೂತಿರೋ ನಮ್ ಫ್ರೆಂಡ್ಸ್ ಅನ್ನ ಈ ಕಡೆ ಕೂತಿರೋ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಪಾರದರ್ಶಕ ಮಾಧ್ಯಮದ ಅವಶ್ಯಕತೆಯು ಕೂಡ ಇರುತ್ತೆ. ಆಯ್ತಾ? ಒಂದು ನಿಮಿಷ.
ಸೊ ಮಾಧ್ಯಮ ಪಾರದರ್ಶಕ ಆಗಿರೋದು ಅವಶ್ಯಕ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನಾನು ಇವಾಗ ಏನ್ ಹೇಳಿದೆ, ಬೆಳಕು ಒಂದು ವಸ್ತುವಿನ ಮೇಲೆ ಬೀಳ್ಬೇಕು, ಬಿದ್ದಂತಹ ಬೆಳಕನ್ನ ಆ ವಸ್ತು ಪಾರದರ್ಶಕ ಆಗಿದ್ದು ಅದು ಪ್ರತಿಫಲನ ಮಾಡಿದಾಗ ಮಾತ್ರ ನಾವು ಒಂದು ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ. ಮಾಧ್ಯಮ ಕೂಡ ಪಾರದರ್ಶಕ ಆಗಿರ್ಬೇಕು. ಬೆಳಕು ಸರಳ ರೇಖಾಗತವಾಗಿ ನೇರವಾಗಿ ಚಲಿಸ್ತಾ ಇರತ್ತೆ. ಅಂದ್ರೆ ಹೀಗೆ ಅಲೆಗಳ ರೀತಿಯಲ್ಲಿ ಚಲಿಸೋದಿಲ್ಲ, ಬೆಳಕು ಸರಳ ರೇಖಾಗತವಾಗಿ ಚಲಿಸ್ತಾ ಇರುತ್ತೆ, ಸರಳ ರೇಖೆಯ ರೀತಿಯಲ್ಲಿ. ಸೊ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ನಮ್ಮ ಕಣ್ಣನ್ನ ತಲುಪಿ ನಾವು ಆ ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿರುವಂತಹ ಮಾಧ್ಯಮ ಕೂಡ ಪಾರದರ್ಶಕವಾಗಿರ್ಬೇಕು. ಅಪಾರದರ್ಶಕ ಮಾಧ್ಯಮ ಅಂದ್ರೆ ಏನು, ಪಾರದರ್ಶಕ ಮಾಧ್ಯಮ ಅಂದ್ರೆ ಏನು? ಹಾಗಿದ್ರೆ ಪಾರದರ್ಶಕ ಮಾಧ್ಯಮ ಅಂತ ಅಂದ್ರೆ ಯಾವುದೇ ಒಂದು ವಸ್ತು ಅದರ ಮೂಲಕ ಬೆಳಕು ಹಾದು ಹೋಗೋದಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದನ್ನ ನಾವು ಪಾರದರ್ಶಕ ಅಂತ ಕರಿತೀವಿ. ಅಪಾರದರ್ಶಕ ಅಂದ್ರೆ ಏನು ಹಾಗಿದ್ರೆ? ವಸ್ತುವಿನ ಮೂಲಕ ಬೆಳಕು ಹಾದು ಈ ಕಡೆ ದಾಟಿ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅಂತಹ ವಸ್ತುಗಳನ್ನ ನಾವು ಅಪಾರದರ್ಶಕ ಅಂತ ಕರಿತೀವಿ. ಹಾಗಿದ್ರೆ ಪಾರದರ್ಶಕ ಯಾವುದು, ಅಪಾರದರ್ಶಕ ಯಾವ್ದಿರ್ಬೋದು? ಸೊ ಒಂದು ಗ್ಲಾಸ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಒಂದು ಗಾಜಿನ ಪೀಸ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಗ್ಲಾಸ್ ಲೋಟ ಅಂತ ಅನ್ಕೊಳ್ಳಿ. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಕಾಣಿಸ್ತಾ ಇದೆಯಾ ಬಾಟಲ್? ಈ ಬಾಟಲ್ ಅಲ್ಲಿ ಈ ಕಡೆಗೆ ನನ್ನ ಕೈ ಇರೋದು ಕಾಣಿಸ್ತಾ ಇದೆ ನಿಮ್ಮೆಲ್ರಿಗೂ. ಬಾಟಲ್ ಇಂದ ಈ ಕಡೆ ಇದು ನೋಡಿದಾಗ್ಲೂ ಕೂಡ ಬಾಟಲ್ ಈ ಕಡೆ ನನ್ನ ಕೈ ಇರೋದು ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಬಾಟಲ್ ಏನಿದು? ಪಾರದರ್ಶಕ ಆಯ್ತು. ಪಾರದರ್ಶಕ ಅಂದ್ರೆ ಅದ್ರ ಮೂಲಕ ಬೆಳಕು ಪಾಸ್ ಆಗ್ತಾ ಇದೆ, ನೀವು ನೋಡೋದಿಕ್ಕೆ, ವಸ್ತುವನ್ನ ನೋಡೋದಿಕ್ಕೆ ಸಾಧ್ಯ ಇದೆ. ಅದೇ ಇವಾಗ ನಾನು ಹೀಗೆ ಒಂದು ಬಾಕ್ಸ್ ಅನ್ನ ಹೇಳಿದೆ, ಈ ಬಾಕ್ಸಿನ ಈ ಕಡೆ ಇರೋ ನನ್ನನ್ನ ನೀವು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ ಅಲ್ವಾ. ಸೊ ಅದರ ಮೂಲಕ ಬೆಳಕು ಹಾದು ಹೋಗ್ತಾ ಇಲ್ಲ ಅಂತ ಅರ್ಥ. ಈ ತರದ ವಸ್ತುಗಳನ್ನ ನಾವು ಅಪಾರದರ್ಶಕ ಅಂತ ಕರಿತೀವಿ. ಅಂದ್ರೆ ಬೆಳಕು ಹಾದು ಹೋದ್ರೆ, ವಸ್ತುವಿನ ಮೂಲಕ ಹಾದು ಹೋದ್ರೆ ಅಂತಹ ವಸ್ತುಗಳನ್ನ ಪಾರದರ್ಶಕ, ಇನ್ನು ಬೆಳಕು ಹಾದು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಅಂತಹ ವಸ್ತುಗಳನ್ನ ಅಪಾರದರ್ಶಕ ಅಂತ ಕರಿತೀವಿ. ಆಯ್ತಾ. ಸೊ ಬೆಳಕು ಯಾವಾಗ್ಲೂ ಪಾರದರ್ಶಕ ಮಾಧ್ಯಮದ ಮೂಲಕ ಚಲಿಸೋದಿಕ್ಕೆ ಸಾಧ್ಯ ಇದೆ, ಅಪಾರದರ್ಶಕದ ಮೂಲಕ ಚಲಿಸೋದಿಲ್ಲ. ಅದಕ್ಕೋಸ್ಕರನೇ ನಾವು ಪಕ್ಕದ ಕ್ಲಾಸ್ ರೂಮ್ ಅಲ್ಲಿ ಕೂತಂತಹ ನಮ್ಮ ಫ್ರೆಂಡ್ಸ್ ಅನ್ನ ನೋಡೋದಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಬೆಳಕು, ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ನಮ್ಮ ತನಕ ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ವಿ ನಾವು? ಅಂದ್ರೆ ಮಾನವನ ಕಂಡು ಪಾಠ ಮಾಡೋವಾಗ್ಲೂ ನಾನು ಹೇಳಿದ್ದೆ ಪ್ರತಿಫಲನ ಆಗತ್ತೆ ಅಂತ. ಹಾಗಿದ್ರೆ ಪ್ರತಿಫಲನ ಅಂದ್ರೆ ಏನು? ಸೊ ನಿಮ್ಗೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇರ್ಬೋದು ಮಕ್ಳೆ. ಇಲ್ಲಿ ಏನಾಗಿದೆ, ಒಂದು ಟಾರ್ಚ್ ಅನ್ನ ಹಿಡಿದಿದ್ದಾರೆ, ಅಂದ್ರೆ ಬೆಳಕಿನ ಒಂದು ಆಕಾರ ಅಲ್ವಾ, ಬೆಳಕಿನ ಮೂಲ. ಸೊ ಈ ಬೆಳಕಿನ ಮೂಲದಿಂದ ಬೆಳಕು ಬರ್ತಾ ಇರೋದು, ಇಲ್ಲೊಂದು ಗಾಜನ್ನ ಇಟ್ಟಿದ್ದಾರೆ, ಈ ಗಾಜಿನ ಒಂದು ಸ್ಲ್ಯಾಬ್ ಅಂತ ಅನ್ಕೊಳ್ಳಿ, ಒಂದು ಗಾಜಿನ ಒಂದು ಪೀಸ್. ಆಯ್ತಾ. ಸೊ ಅದನ್ನ ಇಟ್ಟಾಗ ಅದೇನಾಗ್ತಾ ಇದೆ, ಇಲ್ಲಿ ಬಿದ್ದಂತಹ ಬೆಳಕು ಇದ್ರ ಮೇಲೆ ಬಿದ್ದು ಏನಾಗ್ತಾ ಇದೆ, ಇಲ್ಲಿಂದ ಅದು ತನ್ನ ದಿಕ್ಕನ್ನ ಬದಲಿಸಿ ವಾಪಸ್ ಹೋಗ್ತಾ ಇದೆ ಅಲ್ವಾ. ಸೊ ಇದನ್ನ ನಾವು ಪ್ರತಿಫಲನ ಅಂತ ಕರಿತೀವಿ. ಅಂದ್ರೆ ದರ್ಪಣದಂತಹ, ಇಲ್ಲಿ ಗಾಜಿನ ಒಂದು ಏನು ಪೀಸ್ ಇದೆ ಅಲ್ವಾ, ಆ ಗಾಜಿನ ಪೀಸ್ ಏನಿದೆ ಅದು ಬೆಳಕನ್ನ ತನ್ನ ಮೂಲಕ ಹಾದು ಹೋಗೋದಿಕ್ಕೆ ಅವಕಾಶ ಮಾಡಿಕೊಡತ್ತೆ. ಅದ್ರ ಬದಲಿಗೆ ನಾವು ಫಾರ್ ಎಕ್ಸಾಂಪಲ್ ಒಂದು ಕಟ್ಟಿಗೆ ತುಂಡು ಅಂತ ತಗೊಳ್ಳೋಣ. ಆಯ್ತಾ. ಅಲ್ಲಿ ದೂರದಲ್ಲಿರುವಂತಹ ಕಟ್ಟಿಗೆ ತುಂಡು ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದ್ರೆ ಸೂರ್ಯನಿಂದ ಬಿದ್ದಂತಹ ಬೆಳಕು ಅದ್ರ ಮೇಲೆ ಬಿದ್ದು ಏನಾಗತ್ತೆ, ಅದ್ರ ಮೂಲಕ ಹಾದು ಹೋಗೋದಿಲ್ಲ ಅಲ್ವಾ. ಯಾಕಂದ್ರೆ ಕಟ್ಟಿಗೆ ಒಂದು ಅಪಾರದರ್ಶಕ ವಸ್ತು. ಹಾಗಾಗಿ ಅದೇನಾಗತ್ತೆ, ಅಲ್ಲಿ ಬಿದ್ದಂತಹ ಬೆಳಕು ತಿರುಗಿ ತನ್ನ ದಿಕ್ಕನ್ನ ಬದಲು ಮಾಡಿಕೊಂಡು ಹೀಗೆ ವಾಪಸ್ ಬರುತ್ತೆ. ಅಂದ್ರೆ ಇಲ್ಲಿ ಇದು ನಾವು ಸೂರ್ಯ, ಇದ್ರ ಬದಲಿಗೆ ನಾವು ಸೂರ್ಯ ಅಂತ ತಗೋಣ ಇದರಲ್ಲಿ. ಓಕೆ. ನಾವಿಲ್ಲಿ ಸೂರ್ಯ ಅಂತ ತಗೊಂಡ್ರೆ, ಇಲ್ಲಿಂದ ಸೂರ್ಯನಿಂದ ಬೀಳುವಂತಹ ಬೆಳಕು ಹೀಗೆ ಕಟ್ಟಿಗೆ ಮೇಲೆ ಬೀಳ್ತಾ ಇದೆ, ಇದು ಕಟ್ಟಿಗೆ ಪೀಸ್ ಅಂತ ತಗೊಳ್ಳೋಣ. ಸೊ ಬಿದ್ದಂತಹ ಬೆಳಕು ಏನಾಗ್ತಾ ಇದೆ, ನಾವಿಲ್ಲಿದ್ದೀವಿ ಆಯ್ತಾ. ಇಲ್ಲಿರುವಂತಹ ನಮಗೆ ಇದು ಕಾಣಿಸ್ತಾ ಇದೆ, ನಾವು ನೋಡೋದಿಕ್ಕೆ ಸಾಧ್ಯ ಇದೆ ಅಂತ ಅಂದ್ರೆ ಕಾರಣ ಏನು,
ಇಲ್ಲಿ ಸೂರ್ಯನಿಂದ ಬರ್ತಾ ಇರುವಂತಹ ಬೆಳಕು ಇದ್ರ ಮೇಲೆ ಬಿದ್ದು ಏನಾಗತ್ತೆ, ಇದ್ರ ಮೂಲಕ ಹಾಗೆ ಹೀಗೆ ಹೋಗೋದಿಲ್ಲ. ಇದು ಸಾಧ್ಯ ಇಲ್ಲ, ಅಪಾರದರ್ಶಕ ಆಗಿರೋದ್ರಿಂದ ಹೀಗೆ ಹೋಗೋದಿಲ್ಲ ಅದು. ಸೊ ಏನಾಗತ್ತೆ, ಇದ್ರ ಮೂಲಕ ಹೀಗೆ ಬಂದು ಬಡ್ದು ಮತ್ತೆ ವಾಪಸ್ ಹೀಗೆ ದಿಕ್ಕನ್ನ ಬದಲು ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೋಸ್ಕರ ನಮಗೆ ಅದು ಕಾಣಿಸೋದಿಕ್ಕೆ ಸಾಧ್ಯ ಇದೆ. ಸೊ ದರ್ಪಣದಂತಹ ಹೆಚ್ಚು ನಯಗೊಳಿಸಿದ, ಈಗ ನಾವು ಒಂದು ದರ್ಪಣ ಅಂದ್ರೆ ಏನು, ಮಿರರ್. ಸೊ ಮಿರರ್ ಅಂತ ತಗೊಂಡ್ರೆ, ಮಿರರ್ ಅಲ್ಲಿ ಏನಾಗತ್ತೆ, ಇವಾಗ ನೀವೆಲ್ಲರೂ ಮಿರರ್ ಅನ್ನ ನೋಡೇ ಇರ್ತೀರಾ. ಯಾರಾದ್ರೂ ಮಿರರ್ ನೋಡಿಲ್ಲ ಅನ್ನೋರಿದ್ದೀರಾ? ಕನ್ನಡಿ ನೋಡಿಲ್ದೇ ಇರೋರಿದ್ದೀರಾ? ನೀವು ಅದ್ರ ಮುಂದೆ ಹೋಗಿ ನಿಂತಾಗ ನೀವು ನಿಮ್ಮ ಮುಖವನ್ನ ನೋಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಯಾಕೆ ನೋಡೋದಿಕ್ ಸಾಧ್ಯ? ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳತ್ತೆ, ನಿಮ್ಮ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನ ಆಗೋದಕ್ಕೆ ನೀವು ನಿಮ್ಮನ್ನ ನೋಡೋದಿಕ್ ಸಾಧ್ಯ ಆಗ್ತಾ ಇರತ್ತೆ ಮಿರರ್ ಅಲ್ಲಿ. ಬಟ್ ಮಿರರ್ ಅನ್ನ ನೀವು ನೋಡೋದಿಕ್ಕೆ ಸಾಧ್ಯ ಯಾಕೆ ಅಂತ ಅಂದ್ರೆ, ಅದೇ ಸೂರ್ಯನ ಬೆಳಕು ಮಿರರ್ ಮೇಲೆ ಬೀಳತ್ತೆ ಅಲ್ವಾ, ಕನ್ನಡಿಯ ಮೇಲೆ ಬೀಳ್ತಾ ಇದೆ. ಕನ್ನಡಿಯ ಮೇಲೆ ಬಿದ್ದಂತಹ ಬೆಳಕು ವಾಪಸ್ ಪ್ರತಿಫಲನ ಆಗ್ತಾ ಇರೋದಕ್ಕೆ, ನೀವು ಮಿರರ್ ಮೇಲ್ಮೈಯನ್ನ ನೋಡಿ ಹೇಗಿರತ್ತೆ, ಸ್ಮೂತ್ ಆಗಿರತ್ತೆ ಅಲ್ವಾ? ಎಲ್ಲಾದ್ರೂ ನಮ್ಮ ರೋಡ್ ತರ ಇರತ್ತ ಅದು? ನಾವೆಲ್ಲ ಓಡಾಡುವಂತಹ ರೋಡ್ ತರ ರಫ್ ಸರ್ಫೇಸ್ ಇರತ್ತಾ? ಇಲ್ಲ ಅಲ್ವಾ, ಸ್ಮೂತ್ ಆಗಿರತ್ತೆ, ಇರತ್ತೆ. ಸೊ ದರ್ಪಣ ಅಂತ ಅಂದ್ರೆ ಮಿರರ್. ಸೊ ಮಿರರ್ ಅನ್ನ ಅಂದ್ರೆ ಆ ತರಹದ ಹೆಚ್ಚು ನೈಸ್ ಆಗಿರುವಂತಹ ಒಂದು ಸರ್ಫೇಸ್ ಅನ್ನ, ಮೇಲ್ಮೈಯನ್ನ ನಾವು ನೋಡಿದಾಗ, ದರ್ಪಣದಂತಹ ಹೆಚ್ಚು ನಯಗೊಳಿಸಿದ ಮೇಲ್ಮೈ ತಮ್ಮ ಮೇಲೆ ಬೀಳುವಂತಹ ಬೆಳಕನ್ನ ಹೆಚ್ಚು ಪ್ರಮಾಣದಲ್ಲಿ ಪ್ರತಿಫಲಿಸುತ್ತೆ. ಅಂದ್ರೆ ವಾಪಸ್ ಅದೇ ಮಾಧ್ಯಮಕ್ಕೆ ಅದು ಕಳಿಸುತ್ತೆ. ಈಗ ಇಲ್ಲೊಂದು ಮಿರರ್ ಬದಲಿಗೆ ಕಟ್ಟಿಗೆಯನ್ನ ಇಟ್ಟಾಗ ಕಡಿಮೆ ಪ್ರತಿಫಲನ ಆಗ್ತಾ ಇರತ್ತೆ. ಅದೇ ಮಿರರ್ ಅಂತ ತಗೊಂಡಾಗ ಅದು ಹೆಚ್ಚು ಪ್ರತಿಫಲನವನ್ನ, ಯಾಕೆ ಅಂತಂದ್ರೆ ಕಟ್ಟಿಗೆಯ ಮೇಲ್ಮೈ ನಯವಾಗಿರೋದಿಲ್ಲ. ನೀವು ಮುಟ್ಟು ನೋಡಿ, ನಯವಾಗಿರತ್ತಾ, ಸ್ಮೂತ್ ಆಗಿರತ್ತಾ? ಕಟ್ಟಿಗೆ ಮೇಲ್ಮೈ ರಫ್ ಆಗಿರತ್ತೆ ಅಲ್ವಾ? ಅದೇ ನೀವು ಒಂದು ಕನ್ನಡಿಯನ್ನ ತಗೊಂಡು ಅದನ್ನ ಹೀಗೆ ಟಚ್ ಮಾಡಿ, ಎಷ್ಟು ನಯವಾದಂತಹ ಒಂದು ಮೇಲ್ಮೈ ಆಗಿರತ್ತೆ. ಸೊ ಆ ತರ ನಯವಾದಂತಹ ಮೇಲ್ಮೈ ಇರುವಂತಹ ವಸ್ತುಗಳೇನ್ ಮಾಡತ್ತೆ, ಬೆಳಕನ್ನ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ, ಹೆಚ್ಚು ಅದ್ರ ಮೇಲೆ ಎಷ್ಟು, ಈಗ ಒಂದು 90% ಅಷ್ಟು ಅದು ಪ್ರತಿಫಲನವನ್ನ ಮಾಡ್ತಾ ಇರತ್ತೆ. ತನ್ನ ಮೇಲ್ ಬಿದ್ದಂತಹ ಬೆಳಕನ್ನ 90% ಅದು ವಾಪಸ್ ಕಳಿಸ್ತಾ ಇರತ್ತೆ, ಪ್ರತಿಫಲನ ಮಾಡ್ತಾ ಇರತ್ತೆ. ಸೊ ಬೆಳಕಿನ ಒಂದು ಪ್ರತಿಫಲಿಸುವಂತಹ ವಿದ್ಯಮಾನವನ್ನ ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ. ಅಂದ್ರೆ ಒಂದು ಮಾಧ್ಯಮದಿಂದ ಒಂದು ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕು ಅದೇ ಮಾಧ್ಯಮದಲ್ಲಿ ಚಲಿಸೋದಿಕ್ಕೆ ಪ್ರಾರಂಭ ಆದ್ರೆ, ದಿಕ್ಕನ್ನ ಬದಲಿಸಿ ಅದೇ ಮಾಧ್ಯಮಕ್ಕೆ ವಾಪಸ್ ಹೋದ್ರೆ ಅದನ್ನ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಸೊ ಇದು ಒಂದು ಮಾಧ್ಯಮ ಅಂತ ತಗೊಳ್ಳಿ. ಗಾಳಿ ಒಂದು ಮಾಧ್ಯಮ ಅಂತ ತಗೊಂಡ್ರೆ, ಆ ಗಾಳಿಯಿಂದ ಬೆಳಕಿನ ಇದು ಮಿರರ್ ಮೇಲೆ ಬಿದ್ದಂತಹ ಬೆಳಕು ಮತ್ತೆ ಗಾಳಿ ಮಾಧ್ಯಮಕ್ಕೆ ವಾಪಸ್ ಹೋಯ್ತು ಅಲ್ವಾ? ಸೊ ಇಂತಹ ಒಂದು ವಿದ್ಯಮಾನವನ್ನ ನಾವು ಏನಂತ ಕರಿತೀವಿ, ಪ್ರತಿಫಲನ ಅಂತ ಕರಿತೀವಿ. ಆಯ್ತಾ? ಸೊ ದರ್ಪಣ ಏನ್ ಮಾಡತ್ತೆ, ಹೆಚ್ಚು ಬೆಳಕನ್ನ ಪ್ರತಿಫಲಿಸತ್ತೆ. ಬೇರೆ ವಸ್ತುಗಳಿಗೆ ಹೋಲಿಸಿದ್ರೆ ದರ್ಪಣದಲ್ಲಿ ಪ್ರತಿಫಲನ ಅತಿ ಹೆಚ್ಚು ಆಗಿರತ್ತೆ. ಇನ್ನು ಬೆಳಕಿನ ಪ್ರತಿಫಲನವನ್ನ ನೋಡೋದಿದ್ರೆ ಅದಕ್ಕೆ 2 ನಿಯಮಗಳನ್ನ ಕೊಟ್ಟಿದ್ದಾರೆ. ಏನು ನಿಯಮಗಳು ಇದು ಅಂತ ಅಂದ್ರೆ, ಮೊದಲನೇ ನಿಯಮ, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಅಂದ್ರೆ ಅರ್ಥ ಏನು? ಇವಾಗ ನಾನು ಇಲ್ಲಿ ಈ ಚಿತ್ರವನ್ನ ತೋರಿಸ್ದೆ ಅಲ್ವಾ? ಸೊ ಇಲ್ಲಿಂದ ಈ ಒಂದು ಟಾರ್ಚ್ ಅಂತ ನೀವು ತಗೊಂಡ್ರೆ, ಈ ಟಾರ್ಚ್ ನಿಂದ ಬರ್ತಾ ಇರುವಂತಹ ಬೆಳಕು ಏನಾಗ್ತಾ ಇದೆ, ಈ ಒಂದು ಸರ್ಫೇಸ್ ಮೇಲೆ ಬೀಳ್ತಾ ಇದೆ, ಹೌದಾ? ಸೊ ಇಲ್ಲಿಂದ ಬರ್ತಾ ಇರುವಂತಹ ಬೆಳಕಿನ ಕಿರಣ ಹೀಗೆ ಇಲ್ಲಿಗೆ ಬಂದು ಬಡಿತಾ ಇದೆ, ಬಡಿದು ಅದೇನಾಗ್ತಾ ಇದೆ, ಮತ್ತೆ ವಾಪಸ್ ಹೀಗೆ ಚಲಿಸ್ತಾ ಇದೆ ಅಲ್ವಾ? ಸೊ ಇದು ಬೀಳ್ತಾ ಇದೆ ಅಂದ್ರೆ ಪತನ ಆಗ್ತಾ ಇದೆ, ಹಾಗಾಗಿ ಇದನ್ನ ಪತನ ಕಿರಣ ಅಂತ ಕರೀತಾರೆ. ಯಾವ ಬೆಳಕಿನ ಕಿರಣ ಒಂದು ಮೇಲ್ಮೈಗೆ ಬಂದು ತಾಗತ್ತೋ ಅದನ್ನ ಯಾವಾಗ್ಲೂ ಪತನ ಕಿರಣ ಅಂತ ಕರೀತಾರೆ. ಹಾಗೇನೆ ಇಲ್ಲಿ ಬಂದು ಬಡದಂತಹ ಈ ಒಂದು ಬೆಳಕಿನ ಕಿರಣ ಈ ಬಿಂದುವಿನಿಂದ ಮತ್ತೆ ಅದೇ ಮಾಧ್ಯಮದಲ್ಲಿ ದಿಕ್ಕನ್ನ ಬದಲು ಮಾಡಿ ವಾಪಸ್ ಹೋಗ್ತಾ ಇದೆ ಅಲ್ವಾ?
ಬಟ್ ದಿಕ್ಕು ಬೇರೆ ಆಗಿದೆ. ಮುಂಚೆ ಈ ದಿಕ್ಕಿನಿಂದ ಬರ್ತಾ ಇತ್ತು, ಈಗ ದಿಕ್ಕು ಬದಲಾಗಿದೆ, ಆದ್ರೆ ಮಾಧ್ಯಮ ಒಂದೇ. ಇಲ್ಲಿ ಗಾಳಿ ಮಾಧ್ಯಮದಿಂದ ಬರ್ತಾ ಇತ್ತು, ಮತ್ತೆ ಗಾಳಿಯ ಮಾಧ್ಯಮಕ್ಕೆ ವಾಪಸ್ ಹೋಗ್ತಾ ಇದೆ. ಹೌದಾ? ಸೊ ಸೇಮ್ ಮಾಧ್ಯಮ ಇದ್ರೂ ಕೂಡ ದಿಕ್ಕನ್ನ ಬದಲು ಮಾಡಿ ಹೋಗ್ತಾ ಇರೋದಕ್ಕೆ ಇದನ್ನ ಬೇರೆ ಹೆಸರಿನಿಂದ ಗುರುತಿಸ್ಬೇಕಾಯ್ತು. ಅದಕ್ಕೆ ಇದನ್ನ ಪ್ರತಿಫಲಿತ ಕಿರಣ ಅಂತ ಕರೀತಾರೆ. ಆಯ್ತಾ? ಸೊ ಇದು ಪತನ ಕಿರಣ. ಹಾಗೇನೆ ಇದೇನಾಯ್ತು, ಪ್ರತಿಫಲಿತ ಕಿರಣ. ಯಾಕೆ ಪ್ರತಿಫಲಿತ ಕಿರಣ? ಇಲ್ಲಿಂದ ಇದು ಬೀಳ್ತಾ ಇದೆ, ಪ್ರತಿಫಲನ ಆಗ್ತಾ ಇದೆ. ಈ ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಪ್ರತಿಫಲನ ಆಗ್ತಾ ಇದೆ. ಪ್ರತಿಫಲನ ಆಗಿ ಬರ್ತಾ ಇರುವಂತಹ ಕಿರಣ ಆಗಿರೋದ್ರಿಂದ ಇದನ್ನ ಪ್ರತಿಫಲಿತ ಕಿರಣ ಅಂತ ಕರೀತಾರೆ. ಸೇಮ್ ಮಾಧ್ಯಮಕ್ಕೆ ಬರ್ತಾ ಇದೆ ಅಲ್ವಾ? ಹಾಗೇನೆ ಈ ಒಂದು ಮಧ್ಯದಲ್ಲಿ ಈ ಎರಡು ಕಿರಣಗಳಿಗೆ ಒಂದು ಲಂಬವನ್ನ ಎಳೆದ್ರೆ, ಅಂದ್ರೆ ಈ ಎರಡು ಕಿರಣಗಳು ಸೇರುವಂತಹ ಬಿಂದುವಿನಲ್ಲಿ ಈ ಮೇಲ್ಮೈಗೆ 90 ಡಿಗ್ರಿ ಆಗೋವಂತೆ ಒಂದು ರೇಖೆಯನ್ನ ಎಳೆದ್ರೆ ಇದನ್ನ ಲಂಬ ಅಂತ ಕರೀತಾರೆ. ಅಂದ್ರೆ 90 ಡಿಗ್ರಿ ಆಗ್ತಾ ಇರತ್ತಲ್ವಾ, ಹಾಗಾಗಿ ಇದು ಲಂಬ ಕೋನ ಉಂಟಾಗ್ತಾ ಇರೋದಕ್ಕೆ ಇದನ್ನ ಲಂಬ ಅಂತ ಕರೆದ್ರೆ. ಸೊ ಪತನ ಕಿರಣ ಮತ್ತೆ ಈ ಲಂಬ, ಈ ರೇಖೆ ಏನಿದೆ ಅಲ್ವಾ, ಲಂಬ ರೇಖೆ ಏನಿದೆ, ಈ ರೇಖೆಯ ಮಧ್ಯದಲ್ಲಿ ಉಂಟಾಗುವಂತಹ ಕೋನ ಏನಿರತ್ತೆ ಇದನ್ನ ಪತನ ಕೋನ. ಆಯ್ತಾ? ಇದು ಪತನ ಕೋನ ಆಗಿರುತ್ತೆ, ಅದನ್ನ ಗುರ್ತಿಸೋದು ಐ ಇಂದ. ಸೊ ಇದೇನಿದು ಪತನ ಕೋನ ಆಯ್ತು. ಹಾಗೆ ಇದೇ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಏನಿದೆಯಲ್ವಾ, ಇದರ ಮಧ್ಯದಲ್ಲಿ ಇರುವಂತಹ ಕೋನವನ್ನ ಆರ್ ಇಂದ ಗುರುತಿಸ್ತಾರೆ. ಇದನ್ನ ಪ್ರತಿಫಲಿತ ಕೋನ ಅಂತ ಕರೀತಾರೆ. ಸೊ ಇಲ್ಲಿ ಯಾವ ಕೋನದಲ್ಲಿ ಈ ಒಂದು ರೇಖೆ ಈ ಮೇಲ್ಮೈಯನ್ನ ಮುಟ್ತಾ ಇದೆಯೋ ಅಲ್ಲಿ ಉಂಟಾಗುವಂತಹ ಕೋನ, ಹಾಗೆ ಅಲ್ಲಿಂದ ಪ್ರತಿಫಲಿತ ಆಗಿರುವಂತಹ ಕಿರಣ ಮತ್ತೆ ಈ ಲಂಬ ಉಂಟು ಮಾಡುವಂತಹ ಕೋನ, ಇವೆರಡು ಪರಸ್ಪರ ಸಮನಾಗಿರುತ್ತೆ. ಅಂದ್ರೆ ಕೋನ ಐ ಸಮ ಕೋನ ಆರ್ ಅನ್ನೋದು ಏನು ಮೊದಲನೇ ನಿಯಮ ಆಗಿದೆ. ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಮೊದಲನೇ ನಿಯಮ ಏನ್ ಹೇಳುತ್ತೆ, ಪತನ ಕೋನ. ನೀವಿಲ್ಲಿ ನೋಡಿ, ಈ ಓ ಅನ್ನೋದೇನಿದೆ ಇದೇನ್ ಹೀಗೆ ಗೆರೆ ಗೆರೆ ಹಾಕಿ ಕೊಟ್ಟಿದಾರಲ್ವಾ, ಸೊ ಇದೇನಿದು ಒಂದು ಮೇಲ್ಮೈ ಆಗಿದೆ. ಹಾಗೆ ಈ ಓ ಏನಿದು ಪತನ ಕಿರಣ ಆಗಿದೆ. ಪತನ ಕಿರಣ. ಸೊ ಪತನ ಕಿರಣ ಮತ್ತೆ ಈ ಒಂದು ಮೇಲ್ಮೈಗೆ 90 ಡಿಗ್ರಿ. ಇಲ್ಲಿ ನೀವು ನೋಡಿದ್ರೆ ಈ ಕೋನ 90 ಡಿಗ್ರಿ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಈ ಕೋನ ಏನಿದೆ ಇದು 90 ಡಿಗ್ರಿ ಆಗಿದೆ. ಹೌದಾ? ಸೊ 90 ಡಿಗ್ರಿ ಉಂಟು ಮಾಡುವಂತೆ ಈ ಒಂದು ಮೇಲ್ಮೈಗೆ ಎಳೆಯಲಾದ ಓ ಎನ್ ಏನಿದೆ ಇದು ಲಂಬ ಆಗಿದೆ. ಈ ಹೆಸರುಗಳನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಪತನ ಕಿರಣ ಯಾವುದು, ಪ್ರತಿಫಲಿತ ಕಿರಣ ಯಾವುದು, ಲಂಬ ಅಂದ್ರೆ ಏನು, ಯಾವಾಗ್ಲೂ ಎ ಓನೇ ಪತನ ಕಿರಣವನ್ನ ಎ ಓ ಅಂತಾನೆ ಹೆಸರಿಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆದ್ರೆ ಯಾವ ಕಿರಣ ಬೆಳಕಿನ ಆಕಾರದಿಂದ, ಈಗ ಇದು ಸೂರ್ಯ ಅಂತ ತಗೊಂಡ್ರೆ ಸೂರ್ಯನಿಂದ ಬಂದು ಒಂದು ಮೇಲ್ಮೈಗೆ ತಾಗುವಂತಹ ಕಿರಣ ಯಾವಾಗ್ಲೂ ಪತನ ಕಿರಣ ಆಗಿರುತ್ತೆ. ಆ ಮೇಲ್ಮೈಯಿಂದ ಮತ್ತೆ ಪುನಃ ಹೊರಗಡೆ ಬರುವಂತಹ ಕಿರಣಗಳನ್ನ ನಾವೇನಂತ ಕರಿತೀವಿ, ಪ್ರತಿಫಲಿತ ಕಿರಣ. ಸೊ ಇಲ್ಲಿ ಓ ಬಿ ಏನಾಗತ್ತೆ, ಪ್ರತಿಫಲಿತ ಕಿರಣ ಆಗತ್ತೆ. ಸೊ ಈ ಒಂದು ಪತನ ಕಿರಣ ಹಾಗೆ ಮೇಲ್ಮೈಗೆ ಎಳೆಯಲಾದಂತಹ ಲಂಬ, ಇವೆರಡರ ಮಧ್ಯ ಉಂಟಾಗುವಂತಹ ಕೋನ ಐ ಅನ್ನ ಏನಂತ ಕರಿತೀವಿ, ಪತನ ಕೋನ ಅಂತ ಕರಿತೀವಿ. ಹಾಗೆ ಈ ಲಂಬ ಮತ್ತೆ ಪ್ರತಿಫಲಿತ ಕಿರಣದ ಮಧ್ಯ ಉಂಟಾಗ್ತಾ ಇರುವಂತಹ ಕೋನ ಏನಿದೆ ಇದು ಪ್ರತಿಫಲಿತ ಕೋನ.
ಸೊ ಪತನ ಕೋನ ಮತ್ತೆ ಪ್ರತಿಫಲಿತ ಕೋನ ಯಾವಾಗ್ಲೂ ಸಮವಾಗಿರುತ್ತೆ ಅನ್ನೋದು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ. ಅಂದ್ರೆ ಇದು 40 ಡಿಗ್ರಿ ಇದ್ರೆ ಅಥವಾ ಇದು 50 ಡಿಗ್ರಿ ಇದ್ರೆ ಇದು ಕೂಡ 50 ಡಿಗ್ರಿ ಇರುತ್ತೆ. ಆಯ್ತಾ? ಸೊ ನಮ್ಗೀಗ ಈ ಕೋನ ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕಾಯ್ತು, ಒಟ್ಟು ಇದು 90 ಡಿಗ್ರಿ ಇದೆ, ಇದು 50 ಡಿಗ್ರಿ ಇದೆ ಅಂತ ಆದ್ರೆ ಈ ಕೋನ ಬೇಕು ಅಂತ ಅಂದ್ರೆ 90 ಮೈನಸ್ 50 ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, ಈ ಕೋನ ಅಂದ್ರೆ ಎ ಓ, ಇದನ್ನ ಎಂ ಎನ್ ಅಂತ ತಗೊಂಡ್ರೆ ಎ ಓ ಎಂ ಏನ್ ಸಿಗತ್ತೆ ನಮ್ಗೆ 40 ಡಿಗ್ರಿ ಅಂತ ಸಿಗತ್ತೆ. ಆಯ್ತಾ? ಈ ರೀತಿಯಾಗಿ ಅಂದ್ರೆ ಈ ಒಂದು ಪಾಠದ ಮೇಲೆ ಏನು ನ್ಯೂಮರಿಕಲ್ಸ್ ಅನ್ನ ಕೇಳಿದಾಗ ಈ ರೀತಿಯಾಗಿ ಕೇಳಿದಾಗ ನಿಮ್ಗೆ ಹೇಗ್ ಕ್ಯಾಲ್ಕುಲೇಟ್ ಮಾಡೋದು ಈ ಒಂದು ಕೋನವನ್ನ ಅನ್ನೋದು ಗೊತ್ತಿರ್ಬೇಕು. ಆಯ್ತಾ? ಸೊ ಈಗ ಈ ಕೋನ ಮತ್ತೆ ಈ ಕೋನ ಯಾವಾಗ್ಲೂ ಸಮವಾಗೇ ಇರುತ್ತೆ. ಆಂಗಲ್ ಐ ಸಮ ಆಂಗಲ್ ಆರ್, ಅಂದ್ರೆ ಪತನ ಕೋನ ಮತ್ತೆ ಪ್ರತಿಫಲಿತ ಕೋನಗಳು ಸಮನಾಗಿರುತ್ತೆ ಅನ್ನೋದು ಮೊದಲನೇ ನಿಯಮ ಆಯ್ತು. ಇನ್ನು ಎರಡನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ ಪತನ ಕಿರಣ ಅಂದ್ರೆ ಎ ಓ, ಪ್ರತಿಫಲಿತ ಕಿರಣ ಓ ಬಿ, ಹಾಗೆ ಪತನ ಬಿಂದುವಿನಲ್ಲಿ, ಪತನ ಬಿಂದು ಅಂದ್ರೆ ಯಾವ್ದಾಯ್ತು ಓ, ಇದು ಪತನ ಬಿಂದು. ಯಾಕೆ, ಈ ಬೆಳಕು ಬಂದು ಇಲ್ಲಿ ಪತನ ಆಗ್ತಾ ಇದೆ ಅಲ್ವಾ, ಸೊ ಇದನ್ನ ಪತನ ಬಿಂದು ಅಂತ ಕರೀತಾರೆ. ಸೊ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ, ಇದು ಪ್ರತಿಫಲನದ ಮೇಲ್ಮೈ ಅಲ್ವಾ, ಇದು ಮೇಲ್ಮೈ ಆಗಿದೆ. ಸೊ ಇಲ್ಲಿ ಇರುವಂತಹ ಬಿಂದು ಹಾಗೆ ಪ್ರತಿಫಲನಗೊಂಡಂತಹ ಕಿರಣ, ಪತನ ಕಿರಣ, ಹಾಗೆ ಅದಕ್ಕೆ ಎಳೆಯಲಾದಂತಹ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತೆ. ಅಂದ್ರೆ ಇದು ಮೂರು ಸಹ ಒಂದು ಸಮತಲದಲ್ಲಿ, ಸಮತಲ ಅಂತ ಅಂದ್ರೆ ಏನು, ಒಂದು ಹೀಗೆ ಸರ್ಫೇಸ್ ಅಂತ ತಗೊಂಡ್ರೆ ಇದೆಲ್ಲದೂ ಒಂದೇ ಸರ್ಫೇಸ್ ಅಲ್ಲಿ ಇರುತ್ತೆ ಅನ್ನೋದು, ಒಂದೇ ಸಮತಲದಲ್ಲಿ ಇರುತ್ತೆ. ಒಂದು ಈ ದಿಕ್ಕು ಒಂದು ಈ ದಿಕ್ಕು ಅಂತ ಇರೋದಿಲ್ಲ. ಆಯ್ತಾ? ಈಗ ಈ ಕಡೆಯಿಂದ ಹೀಗೆ ಬೀಳ್ತಾ ಇದ್ರೆ ಕಿರಣ ಹೀಗೆ ಬೀಳ್ತಾ ಇದ್ರೆ ಇದು ಈ ಸಮತಲದಲ್ಲಿ ಇದೆ ಅಲ್ವಾ, ಹೌದಾ? ಸೊ ಪತನ ಕಿರಣ ಹೀಗಿದ್ರೆ ಪ್ರತಿಫಲಿತ ಕಿರಣವು ಇದೇ ಸಮತಲದಲ್ಲೇ ಇರುತ್ತೆ. ಪತನ ಕಿರಣ ಹೀಗ್ ಬರ್ತಾ ಇತ್ತು, ಪ್ರತಿಫಲಿತ ಕಿರಣ ನನ್ನ ಕಡೆಗೆ ಹೀಗ್ ಮುಖ ಆಗಿದೆ, ಹಾಗಿರೋದಿಲ್ಲ. ಎಲ್ಲ ಒಂದೇ ಸಮತಲದಲ್ಲಿ, ಅಂದ್ರೆ ಹೀಗೆ ಬಂದು ಲಂಬವು ಕೂಡ ಇದೇ ಮೇಲ್ಮೈಯಲ್ಲಿರುತ್ತೆ, ಅದಕ್ಕೆ ಇರುವಂತಹ ಪ್ರತಿಫಲಿಸುವಂತಹ ಮೇಲ್ಮೈ ಕೂಡ ಅದೇ ಸಮತಲದಲ್ಲೇ ಇರುತ್ತೆ. ಅದೆಲ್ಲದೂ ಒಂದು ಸಮತಲದಲ್ಲೇ ಇರುತ್ತೆ ಯಾವಾಗ್ಲೂ. ಸೊ ಇದು ಎರಡನೇ ನಿಯಮ ಆಗಿದೆ. ನಿಯಮಗಳನ್ನು ಕೇಳ್ತಾರೆ, ಸೊ ನಿಯಮಗಳನ್ನ ಬರೆಯೋದಿಕ್ಕೆ ನಿಮ್ಗೆ ಬರ್ಬೇಕಾಗತ್ತೆ. ಅಂದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಬರೆಯಿರಿ ಅಂತ ಕೇಳ್ತಾರೆ. 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆಲ್ಲ ಬರುವಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ಈ ನಿಯಮಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬರೀರಿ. ಓಕೆ? ಸೊ ಇದು ಬೆಳಕಿನ ಪ್ರತಿಫಲನದ 2 ನಿಯಮಗಳಾಗಿವೆ. ಇನ್ನು ಪ್ರತಿಫಲನ ಆಗೋದಿಕ್ಕೆ ನಾವು ಇವಾಗ ಗ್ಲಾಸ್ ಬಾಟಲ್ ಅನ್ನ ಅಲ್ವಾ, ಪ್ರತಿಫಲನ ಆಗೋದಿಕ್ಕೆ ಆ ನಯವಾದಂತಹ ಮೇಲ್ಮೈನ ಅವಶ್ಯಕತೆನೂ ಕೂಡ ಇರುತ್ತೆ ಅಲ್ವಾ. ಹೆಚ್ಚು ಪ್ರತಿಫಲನವನ್ನ ನಾವು ಪಡಿಬೇಕು ಅಂತ ಅಂದ್ರೆ ಹೆಚ್ಚು ನಯವಾದಂತಹ ಮೇಲ್ಮೈ ಬೇಕು. ಅದು ಆಗೋದು ಸಾಧ್ಯ ಯಾವಾಗ ಅಂತಂದ್ರೆ ಯಾವಾಗ ನಾವು ದರ್ಪಣಗಳನ್ನ ಬಳಸ್ತೀವೋ ಆಗ ಹೆಚ್ಚು ಹೆಚ್ಚು ಪ್ರತಿಫಲನವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಇವಾಗ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಗ್ಲಾಸ್ ಇದೆ ಅಲ್ವಾ, ಗಾಜಿನ ಲೋಟ ಇದೆ. ಅಥವಾ ನಾನು ಈ ಒಂದು ಬಾಟಲ್ ಅನ್ನೇ ಮತ್ತೆ ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಹೀಗೆ ಹಿಡಿದಾಗ ಈ ಗಾಜಿನ ಬಾಟಲ್ ಇಂದ ಈ ಕಡೆ ಇರುವಂತಹ ನನ್ನ ಮುಖ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಅಲ್ವಾ. ಹೀಗೆ ಹಿಡಿದಾಗ ಸ್ಪಷ್ಟವಾಗಿ ಕಾಣಿಸೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಬೆಳಕೇನಾಗ್ತಾ ಇದೆ, ಈ ಮಾಧ್ಯಮದ ಮೂಲಕ ಹರಿದು ಬರ್ತಾ ಇದ್ರು ಕೂಡ ಪೂರ್ತಿಯಾಗಿ ಪ್ರತಿಫಲನ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ನೀವು ನನ್ನನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಬೆಳಕದ್ರ ಮೂಲಕ ಈ ಒಂದು ಗಾಜಿನ ಬಾಟಲ್ ಮೂಲಕ ಹಾದು ಈ ಕಡೆ ಬರ್ತಾ ಇದೆ, ಅಷ್ಟು ಪ್ರತಿಫಲಿತ ಆಗ್ತಾ ಇಲ್ಲ. ಹಾಗಾಗಿ ನೀವು ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಒಂದು ದರ್ಪಣ ಅಥವಾ ಮಿರರ್ ಅನ್ನ ನೀವು ನೋಡಿದ್ರೆ, ನೀವೇನು ವಸ್ತುವನ್ನ ಮಿರರ್ ಮುಂದೆ ಹಿಡಿತೀರಾ ಅದು ಆಸ್ ಇಟ್ ಈಸ್, ಅದು ಹೇಗಿದೆ ಹಾಗೆ ನೀವು ಅದನ್ನ ನೋಡೋದಿಕ್ಕೆ ಸಾಧ್ಯ. ಅಂದ್ರೆ ಅದರ ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕು ಪೂರ್ತಿಯಾಗಿ ಪ್ರತಿಫಲನ ಆಗ್ತಾ ಇರುತ್ತೆ. ಹಾಗಾಗಿ ದರ್ಪಣದ ಮೇಲೆ ಬಿದ್ದಂತಹ ವಸ್ತು ಅಂದ್ರೆ ಬೆಳಕನ್ನ ನಾವು
ಪೂರ್ತಿಯಾಗಿ ತಗೊಳ್ಳೋದಿಕ್ಕೆ ಸಾಧ್ಯ ಇದೆ. ಅದೇ ಈ ಗಾಜಿನ ಬಾಟಲ್ ಮೂಲಕ ಅಥವಾ ಗಾಜಿನ ಲೋಟದ ಮೂಲಕ ಅದರ ಮೇಲೆ ಬಿದ್ದಂತಹ ಬೆಳಕೇನಾಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿಫಲನ ಆಗತ್ತೆ, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದ್ರ ಮೂಲಕ ಹಾದು ಹೋಗ್ತಾ ಇದೆ ಅಲ್ವಾ. ಇದು ಪಾರದರ್ಶಕ ಮಾಧ್ಯಮ ಆಗಿರೋದಕ್ಕೆ, ಅಂದ್ರೆ ಪಾರದರ್ಶಕ ವಸ್ತು ಆಗಿರೋದಕ್ಕೆ ಬೆಳಕು ಇದ್ರ ಮೂಲಕ ಹಾದು ಹೋಗ್ತಾ ಇದೆ. ಅದಕ್ಕೆ ಈ ಕಡೆ ಇರುವಂತಹ ನಾನು ನಿಮಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು. ಅಂದ್ರೆ ದರ್ಪಣ ಅಂದ್ರೆ ಏನು ಹಾಗಿದ್ರೆ? ಯಾವುದೇ ಒಂದು ಪಾರದರ್ಶಕ ಗಾಜಿಗೆ ಒಂದು ಬದಿಗೆ ನಾವು ಅಮಾಲ್ಗಮ್ ಲೇಪನ ಮಾಡಿದ್ರೆ ಅದನ್ನ ನಾವು ದರ್ಪಣ ಅಂತ ಕರಿತೀವಿ. ನೀವು ಯಾವುದೇ ಒಂದು ಗಾಜನ್ನ ನೋಡಿ, ಗಾಜ್ ಹೇಗಿರತ್ತೆ, ಗಾಜಿನ ಒಂದು ಸ್ಲೈಡ್ ಅನ್ನ ನೀವು ನೋಡಿದ್ರೆ ಹೇಗಿರತ್ತೆ, ಸ್ಲ್ಯಾಬ್ ತಗೊಂಡ್ರೆ ಗಾಜಿನ ಒಂದು ಪೀಸ್ ಅನ್ನ ತಗೊಳ್ಳಿ, ಈ ಕಡೆ ಎರಡು ಕಾಣಿಸ್ತಾ ಇರತ್ತೆ ನಿಮ್ಗೆ ಅಲ್ವಾ. ಅದೇ ಒಂದು ಬದಿಗೆ ನೀವು ಏನಾದ್ರೂ ಒಂದು ಪೇಂಟ್ ಅನ್ನ ಮಾಡಿ, ಗಾಜಿನ ಒಂದು ಸೈಡಿಗೆ ಪೇಂಟ್ ಅನ್ನ ಮಾಡಿ, ಇನ್ನೊಂದು ಸೈಡಿಗೆ ನೀವು ನಿಂತ್ಕೊಂಡು ನೋಡಿದಾಗ ಅದು ಮಿರರ್ ರೀತಿ ಕೆಲಸ ಮಾಡತ್ತೆ, ಹೌದಾ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಪಾರದರ್ಶಕ ಗಾಜಿಗೆ ಒಂದು ಬದಿಗೆ ಅಮಾಲ್ಗಮ್ ಅನ್ನ ಹಚ್ಚಿದ್ರೆ ಅದು ದರ್ಪಣ ಆಗತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ದರ್ಪಣದ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ. ಸೊ ಈ ದರ್ಪಣ ಏನ್ ಮಾಡತ್ತೆ, ಸ್ಪಷ್ಟವಾದಂತಹ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರತ್ತೆ. ಗಾಜು ಆ ತರ ಸ್ಪಷ್ಟ ಪ್ರತಿಬಿಂಬವನ್ನ ಉಂಟು ಮಾಡೋದಿಲ್ಲ. ಕಾರಣ ನಾನು ಇವಾಗಷ್ಟೇ ಹೇಳ್ದೆ ಅಲ್ವಾ, ಪೂರ್ತಿಯಾಗಿ ಅದು ಬೆಳಕು ಪ್ರತಿಫಲನ ಆಗೋದಿಕ್ಕೆ ಸಹಾಯವನ್ನ ಮಾಡೋದಿಲ್ಲ. ಅದ್ರ ಮೂಲಕ ಸಾಕಷ್ಟು ಬೆಳಕಿನ ಕಿರಣಗಳು ಹಾದು ಹೋಗ್ಬಿಡತ್ತೆ. ಪ್ರತಿಫಲನ ಆದಾಗ ಮಾತ್ರ ಸ್ಪಷ್ಟ ಪ್ರತಿಬಿಂಬ ನಮಗೆ ಕಾಣೋದಿಕ್ಕೆ ಸಾಧ್ಯ ಇದೆ. ಅದು ಸಾಧ್ಯ ಆಗೋದು ದರ್ಪಣದಿಂದ. ಸೊ ದರ್ಪಣವನ್ನ ಪಡಿಬೇಕು ಅಂತ ಅಂದ್ರೆ ಗಾಜಿನ ಒಂದು ಪೀಸಿಗೆ ನಾವು ಒಂದು ಮೇಲ್ಮೈಗೆ ಅಮಾಲ್ಗಮ್ ಅನ್ನ ಲೇಪನ ಮಾಡೋದ್ರಿಂದ ನಾವು ದರ್ಪಣವನ್ನ ಮಾಡಬಹುದು. ಹಾಗಿದ್ರೆ ಅಮಾಲ್ಗಮ್ ಅಂದ್ರೆ ಏನು? ನಾವು ಯಾವುದೇ ಒಂದು ಲೋಹವನ್ನ ಪಾದರಸದ ಜೊತೆಗೆ ಮಿಶ್ರಣ ಮಾಡಿದ್ರೆ ಸಿಗುವಂತಹ ಒಂದು ಏನು ಮಿಶ್ರಣ ಇದೆ ಅಲ್ವಾ, ಅದನ್ನ ನಾವೇನಂತ ಕರಿತೀವಿ, ಅಥವಾ ಮಿಶ್ರ ಲೋಹ ಏನಿದೆ ಅದನ್ನ ನಾವು ಅಮಾಲ್ಗಮ್ ಅಂತ ಕರಿತೀವಿ. ಯಾವುದೇ ಒಂದು ಲೋಹ ಅದನ್ನ ಪಾದರಸದ ಜೊತೆಗೆ ಮಿಶ್ರಣ ಮಾಡಿ ತಗೊಂಡ್ರೆ ಅದು ಅಮಾಲ್ಗಮ್ ಆಗಿರುತ್ತೆ, ಆಯ್ತಾ. ಸೊ ಈ ಅಮಾಲ್ಗಮನ ನಾವು ಒಂದು ಬದಿಗೆ, ದರ್ಪಣದ ಒಂದು ಬದಿಗೆ ಹಚ್ಚಿದಾಗ ನಮ್ಗೆ ಗಾಜಿನ ಒಂದು ಬದಿಗೆ ಹಚ್ಚಿದಾಗ ನಮ್ಗೆ ದರ್ಪಣ ಸಿಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾವು ದರ್ಪಣವನ್ನ ಪಡ್ಕೊಳ್ತೀವಿ. ಆದ್ರೆ ದರ್ಪಣದಲ್ಲೂ ಸಹ ವಿಧಗಳು ಇದೆ. ಯಾವ್ಯಾವ ರೀತಿಯ ವಿಧಗಳು ಅಂತ ನೋಡೋದಿದ್ರೆ ಮುಖ್ಯವಾಗಿ ದರ್ಪಣದಲ್ಲಿ ಎರಡು ಪ್ರಕಾರ. ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಏನಿದು ಸಮತಲ ದರ್ಪಣ, ಗೋಳೀಯ ದರ್ಪಣ? ನಾವು ನೋಡಿದೀವ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡಿರ್ತೀರಾ, ಆದ್ರೆ ನಿಮ್ಗೆ ಆ ವ್ಯತ್ಯಾಸ ಗೊತ್ತಿರೋದಿಲ್ಲ ಅಷ್ಟೇನೆ. ಉದಾಹರಣೆ ಹೇಳ್ತೀನಿ. ಸೊ ನಾವು ನಮ್ಮ ಮನೆಯಲ್ಲಿ ಏನು ಕನ್ನಡಿ ಬಳಸ್ತೀವಲ್ವಾ ಅದು ಸಮತಲ ದರ್ಪಣ. ಆದ್ರೆ ಬೈಕ್ ಅಲ್ಲಿ ಅಥವಾ ಕಾರಲ್ಲಿ ಎಲ್ಲ ಮಿರರ್ಸ್ ಇರತ್ತೆ ಅಲ್ವಾ, ಕಾರಲ್ಲಿ ಸೈಡಿಗೆ ಮಿರರ್ಸ್ ಇರತ್ತಲ್ವಾ, ಸೊ ಅದು ಗೋಳೀಯ ದರ್ಪಣದ ವಿಧ ಆಗಿದೆ. ಅದನ್ನ ನೀವು ಇದೇ ಅಧ್ಯಾಯದಲ್ಲಿ ಮುಂದೆ ಕಲಿತೀರಾ, ಹೇಗೆ ಗೋಳೀಯ ದರ್ಪಣ ಅದು ಅನ್ನೋದನ್ನು ಸಹ ಕಲಿತೀರಾ. ಆದ್ರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲೂ ನಾವು ಇದನ್ನ ನೋಡಿರ್ತೀವಿ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸಮತಲ ದರ್ಪಣಕ್ಕೆ ಉದಾಹರಣೆ ನಾವು ಮನೆಯಲ್ಲಿ ಬಳಸುವಂತಹ ಕನ್ನಡಿ. ಅದು ಸಮತಲವಾಗಿರತ್ತೆ ಅಲ್ವಾ, ಎಲ್ಲ ಒಂದು ಲೆವೆಲ್ ಅಲ್ಲಿ ಇರತ್ತೆ ಅದೆಲ್ಲದು. ಬಟ್ ಗೋಳೀಯ ದರ್ಪಣಕ್ಕೆ ಉದಾಹರಣೆ ವೆಹಿಕಲ್ ಅಲ್ಲಿ ಬಳಸುವಂತಹ ಮಿರರ್ಗಳು. ಕನ್ನಡಿ ಏನಿರತ್ತೆ ಬೈಕಲ್ಲಿ, ಸ್ಕೂಟಿಯಲ್ಲಿ ಅಥವಾ ಕಾರ್ಗಳಲ್ಲಿ ಏನ್ ಕನ್ನಡಿ ಇರತ್ತೆ ಅದು ಗೋಳೀಯ ದರ್ಪಣ. ನಮಗೆ ಹೊರನೋಟಕ್ಕೆ ಅದು ಸಮತಲವಾಗಿ ಕಾಣಿಸಿದ್ರು ಕೂಡ ಅದು ಗೋಳೀಯ ದರ್ಪಣ ಆಗಿರುತ್ತೆ. ಹಾಗಿದ್ರೆ ಸಮತಲ ದರ್ಪಣ ಅಂದ್ರೆ ಏನು, ಗೋಳೀಯ ದರ್ಪಣ ಅಂದ್ರೆ ಏನು? ಇದ್ರಲ್ಲೂ ಮತ್ತೆ ಈ ಗೋಳೀಯ ದರ್ಪಣದಲ್ಲೂ ಎರಡು ಪ್ರಕಾರದ ವಿಧಗಳನ್ನ ನಾವು ನೋಡಬಹುದು. ಯಾವ್ಯಾವ್ದು ಅಂತ ಅಂದ್ರೆ ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ. ಇದು ಎಲ್ಲ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮತಲ ದರ್ಪಣ. ಸಮತಲ ದರ್ಪಣ ಅಂತ ಅಂದ್ರೆ ಅದನ್ನ ಪ್ಲೇನ್ ಮಿರರ್ಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಹೇಳ್ದೆ ನಾವು ಮನೆಯಲ್ಲಿ ಕನ್ನಡಿ ಆಗೋದಿಕ್ಕೆ ಯಾವ ಮಿರರ್ ಅನ್ನ ಬಳಸ್ತೀವೋ ಅದು ಸಹ ನಾವು ಒಂದ್ ಮಿರರ್ ಅನ್ನ ಮುಂದ್ಗಡೆ ಇಟ್ಕೊಂಡು ನಾವು ಹೀಗೆ ನಿಂತಾಗ ನಾವು ಹೇಗಿದೀವೋ ಹಾಗೆ ಕಾಣಿಸುತ್ತೆ ಅಲ್ವಾ ವಸ್ತು. ಯಾವ ರೀತಿ, ಈಗ ನಾನ್ ಒಂದ್ ವಸ್ತು ಅಂತ ತಗೊಂಡ್ರೆ ನಾನ್ ಮಿರರ್ ಮುಂದೆ ನಿಂತಾಗ ನಾನ್ ಹೇಗಿದ್ದೀನೋ ಹಾಗೆ ಕಾಣಿಸ್ತೀನಿ. ನಾನ್ ಹೀಗಿದ್ದು ತುಂಬಾ ತೆಳ್ಳಗೆ ಕಾಣಿಸ್ತೀನ ಮಿರರ್ ಅಲ್ಲಿ? ಇಲ್ಲ ಅಲ್ವಾ. ಅಥವಾ ನಾನ್ ಹೀಗಿದ್ದೀನಿ ಹೋಗಿ ಇಷ್ಟು ದಪ್ಪ ಕಾಣಿಸ್ತೀನ ಮಿರರ್ ಅಲ್ಲಿ?
ಅದು ಇಲ್ಲ. ನಾನು ಯಾವ ಸೈಜ್ ಅಲ್ಲಿ ಇದೀನೋ ಅದೇ ಸೈಜ್ ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಾ ಹೋಗ್ತೀನಿ. ನೀವು ನಿಂತ್ಕೊಂಡು ನೋಡಿದಾಗ ನೀವು ಯಾವ ಗಾತ್ರದಲ್ಲಿ ಇದೀರೋ, ಅಥವಾ ನೀವು ಬೆಳ್ಳಗಿದ್ರೆ ಬೆಳ್ಳಗ್ ಕಾಣ್ತೀರಾ, ಕಪ್ಪಗಿದ್ರೆ ಕಪ್ಪಗ್ ಕಾಣ್ತೀರಾ, ದಪ್ಪ ಇದ್ರೆ ದಪ್ಪ ಹಾಗೆ ಕಾಣ್ತೀರಾ. ಹೌದಾ? ನಾನ್ ದಪ್ಪ ಇದ್ದೀನಿ, ಮಿರರ್ ಅಲ್ಲಿ ನೋಡಿದಾಗ ಸಣ್ಣ ಕಾಣ್ತೀನಿ, ಆತರ ಏನು ಇರೋದಿಲ್ಲ ಅಲ್ವಾ? ನಾವು ಹೇಗಿದ್ದೀವೋ ಹಾಗೆ ಕಾಣಿಸ್ತೀವಿ. ಹಾಗಾಗಿ ಸಮತಲ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಯಾವಾಗಲೂ ವಸ್ತುವಿನ ಗಾತ್ರಕ್ಕೆ ಸಮನಾಗಿ ಇರತ್ತೆ. ನಾವು ಯಾವ ರೀತಿಯಾಗಿದ್ದೀವೋ ಅದೇ ರೀತಿ ಕಾಣಿಸ್ತಾ ಇರ್ತೀವಿ ಮಿರರ್ ಅಲ್ಲಿ. ನಾವು ದಪ್ಪ ಇದ್ರೆ ದಪ್ಪ ಕಾಣಿಸ್ತೀವಿ, ಸಣ್ಣ ಇದ್ರೆ ಸಣ್ಣ ಕಾಣಿಸ್ತೀವಿ, ತುಂಬಾ ತೆಳ್ಳಗಿದ್ರೆ ಕಡ್ಡಿ ಪೈಲ್ವಾನ್ ಆಗಿದ್ರೆ ಕಡ್ಡಿ ಪೈಲ್ವಾನ್ ಆಗಿ ಕಾಣಿಸ್ತೀವಿ. ಹೌದಾ? ಅದೇ ಕಪ್ಪಗಿದ್ರೆ ಕಪ್ಪ ಕಾಣಿಸ್ತೀವಿ. ಬಣ್ಣ ಇರ್ಬೋದು, ಗಾತ್ರ ಇರ್ಬೋದು, ಎಲ್ಲದೂ ನಾವು ಹೇಗಿದೀವೋ ಹಾಗೆ ನಾವು ದರ್ಪಣದಲ್ಲಿ ಕಾಣಿಸ್ತಾ ಹೋಗ್ತೀವಿ. ಆಯ್ತಾ? ಅಂದ್ರೆ ವಸ್ತುವಿನ ಗಾತ್ರಕ್ಕೆ ಸಮನಾದಂತಹ ಪ್ರತಿಬಿಂಬ ಸಮತಲ ದರ್ಪಣದಲ್ಲಿ ಉಂಟಾಗ್ತಾ ಇರತ್ತೆ. ಇನ್ನೊಂದು ಇದರಲ್ಲಿ ಯಾವಾಗಲೂ ಯಾವ ರೀತಿಯ ಪ್ರತಿಬಿಂಬ ಉಂಟಾಗತ್ತೆ ಅಂದ್ರೆ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬ. ಅಂದ್ರೆ ಏನು ಅರ್ಥ? ಇವಾಗ ನಾವು ಮಿರರ್ ಮುಂದೆ ಹೋಗಿ ನಿಂತಾಗ ನಮ್ ತಲೆ ಮೇಲೆ ಇದ್ದ ಹಾಗೆ ಕಾಣುತ್ತೆ ಅಲ್ವಾ? ಪ್ರತಿಬಿಂಬ ಉಂಟಾಗೋದು ಮಿರರ್ ಅಲ್ಲಿ ನೋಡಿದಾಗ್ಲೂ ನಮ್ಮ ತಲೆನೇ ಕಾಣ್ತಾ ಇರತ್ತೆ, ನಮ್ ಕಣ್ಣೆಲ್ಲಿರತ್ತೋ ಅಲ್ಲೇ ಕಾಣುತ್ತೆ. ನಾವು ಹೀಗ್ ಹೋಗಿ ನಿಲ್ತೀವಿ, ನಮ್ ಕಾಲ್ ಕಾಣಿಸ್ತಾ ಇರತ್ತಾ ಮಿರರ್ ಅಲ್ಲಿ? ಇಲ್ಲ ಅಲ್ವಾ? ಪ್ರತಿಬಿಂಬ ಕಾಣುತ್ತಾ? ಇಲ್ಲ. ಸ್ಪಷ್ಟವಾದಂತಹ ತಲೆ ಕಾಣುತ್ತೆ, ಕೆಳಗಡೆ ಕಾಲ್ ಕಾಣಿಸುತ್ತೆ, ಅದನ್ನ ನೇರವಾದಂತಹ ಪ್ರತಿಬಿಂಬ ಅಂತ ಕರೀತಾರೆ. ಇನ್ನು ಮಿಥ್ಯ ಅಂದ್ರೆ ಏನು? ಅದಕ್ಕೊಂದು ಪ್ರಯೋಗವನ್ನ ಹೇಳ್ತೀನಿ. ಆಯ್ತಾ? ಮಿಥ್ಯ ಅಂತ ಅಂದ್ರೆ ನೀವು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಕೈಯನ್ನ ಹೀಗೆ ಇಟ್ಟು ನೋಡಿ. ಆಯ್ತಾ? ಆಕ್ಚುಲ್ ಆಗಿ ನಮಗೆ ಹೇಗ್ ಕಾಣಿಸ್ಬೇಕು? ಅಲ್ಲಿ ನಮ್ಮ ಬಲಗೈ ಹೆಬ್ಬೆರಳು ಲೆಫ್ಟ್ ಅಲ್ಲಿ ಕಾಣಿಸ್ಬೇಕು ಅಲ್ವಾ? ಬಟ್ ಅದ್ ಹೇಗ್ ಕಾಣತ್ತೆ? ಬಲಗೈ ಹೆಬ್ಬೆರಳು ಈ ಕಡೆಗೆ ಕಾಣಿಸ್ತಾ ಇರತ್ತೆ. ಅಂದ್ರೆ ರೈಟಿಗೆ ಕಾಣಿಸ್ಬೇಕಿತ್ತು, ಲೆಫ್ಟಿಗೆ ಕಾಣಿಸುತ್ತೆ ಅಲ್ವಾ? ಅಂದ್ರೆ ನಾವು ಹೀಗೆ ಹಿಡಿದಾಗ ಅದು ಈ ರೀತಿಯಾದಂತಹ ಒಂದು ಇಮೇಜ್ ಅನ್ನ ಕೊಡ್ತಾ ಇರತ್ತೆ. ಹೌದಾ? ಹೀಗೆ ಹೀಗಿದ್ದಾಗ ಕಾಣುತ್ತೆ. ಬಟ್ ಆಕ್ಚುಲ್ ಆಗಿ ಹೀಗಿರ್ಬೇಕಿತ್ತು, ಬಟ್ ಹೀಗೆ ಕಾಣಿಸ್ತಾ ಇರತ್ತೆ. ಅದನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಯಾವ ಒಂದು ಪ್ರತಿಬಿಂಬವನ್ನ ನಾವು ಪರದೆಯ ಮೇಲೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಪ್ರತಿಬಿಂಬಗಳನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಉದಾಹರಣೆಗೆ, ಇವಾಗ ನಾವು ಮಿರರ್ ಮುಂದೆ ನಿಂತಾಗ ಮಾತ್ರನೇ ನಾವು ಕಾಣಿಸ್ತೀವಿ. ಮಿರರ್ ಮುಂದೆ ನಾವಿಲ್ಲ ಅಂತಂದ್ರೂ ಅಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸ್ತಾ ಇರತ್ತಾ? ಅಥವಾ ನಾವು ಅಂತ ಅಲ್ಲ, ಒಂದ್ ಬಾಟಲ್ ಅನ್ನ ಇಡಿ, ಮಿರರ್ ಎದುರುಗಡೆ ಒಂದು ಬಾಟಲ್ ಅನ್ನ ಇಡಿ. ನೀವು ಎಷ್ಟೊತ್ತು ಆ ಒಂದು ಬಾಟಲ್ ಅನ್ನ ಅಲ್ಲಿ ಇಡ್ತೀರೋ ಅಷ್ಟೊತ್ತು ಮಾತ್ರ ನಿಮ್ಗೆ ಅದರ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ನೀವು ವಸ್ತುವನ್ನ ತೆಗೆದ ತಕ್ಷಣ ಪ್ರತಿಬಿಂಬ ಹೊರಟು ಹೋಗುತ್ತೆ. ಹಾಗೆ ನೀವು ಆ ಪ್ರತಿಬಿಂಬವನ್ನ ಯಾವುದೇ ಪರದೆಯ ಮೇಲೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪ್ರತಿಬಿಂಬಗಳನ್ನ ಅಂದ್ರೆ ಏನು? ಇವಾಗ ನಾವು ಫೋಟೋ ತೆಗಿತೀವಿ, ಫೋಟೋ ಪ್ರಿಂಟ್ ನಾವು ತಗೊಳ್ಬಹುದು ಅಲ್ವಾ? ಆದ್ರೆ ಈ ಒಂದು ಪ್ರತಿಬಿಂಬ ನಾವು ಮಿರರ್ ಮುಂದೆ ಹೋಗಿ ನಿಂತಾಗ ಅಲ್ಲಿ ಒಂದು ಪ್ರತಿಬಿಂಬವನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂತಹ ಪ್ರತಿಬಿಂಬಗಳನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಹಾಗೆ ನಮ್ಮ ಬಲಭಾಗದಲ್ಲಿ ಇರೋದು ಮಿರರ್ ಅಲ್ಲಿ ಉಂಟಾಗುವಂತಹ ಒಂದು ಪ್ರತಿಬಿಂಬ ಏನಿದೆ ಅಲ್ಲಿ ಎಡಭಾಗದಲ್ಲಿ ಕಾಣುವಂತೆ ನಮಗನ್ಸುತ್ತೆ. ಅಂದ್ರೆ ನನ್ನ ಎಡಗಣ್ಣು ಅಲ್ಲಿ ಬಲಗಣ್ಣಾಗಿ ಕಾಣಿಸುತ್ತೆ, ಬಲಗಣ್ಣು ಎಡಗಣ್ಣಾಗಿ ಕಾಣಿಸುತ್ತೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಅರ್ಥ ಆಗ್ಬೋದು. ಸೀರೆ ಉಡ್ತೀವಿ ಅಲ್ವಾ? ಸೀರೆ ಉಟ್ಟಾಗ ನಾವು ಸೆರಗನ್ನ ಹೀಗೆ ಹಾಕಿರ್ತೀವಿ, ಅಂದ್ರೆ ಲೆಫ್ಟ್ ಸೈಡಿಗೆ ಹಾಕ್ತಿವಿ. ಬಟ್ ಅಲ್ಲಿ ನೋಡಿದಾಗ ನಮ್ಗೆ ರೈಟ್ ಸೈಡಿಗೆ ಕಾಣಿಸ್ತಾ ಇರುತ್ತೆ, ಹೀಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಉಲ್ಟಾ ಆಗಿರುತ್ತೆ ಅಲ್ವಾ? ಎಲ್ಲದೂ ಉಲ್ಟಾ ಆಗಿರುತ್ತೆ. ನೀವು ಗಂಡ್ ಮಕ್ಳು ಕೂಡ ಟ್ರೈ ಮಾಡಿ ನೋಡ್ಬೋದು ಯಾವ್ದಾದ್ರು ಒಂದು ವಸ್ತು. ನಿಮ್ಗೆ ಎಕ್ಸಾಂಪಲ್ ಅಂತ ಅಂದ್ರೆ ಶರ್ಟಿಗೆ ಪಾಕೆಟ್ ಇರತ್ತಲ್ವಾ? ನೀವು ಮಿರರ್ ಮುಂದೆ ನಿಂತಾಗ ಆ ಪಾಕೆಟ್ ಯಾವ ಸೈಡ್ ಇದೆ ಅಂತ ಚೆಕ್ ಮಾಡಿ, ಆಗ ಗೊತ್ತಾಗತ್ತೆ ನಿಮ್ಗೆ. ಸೊ ನಮಗೆ ನಮ್ಮ ಲೆಫ್ಟ್ ಅಲ್ಲಿ ಇರೋದು ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬದಲ್ಲಿ ರೈಟ್ ಸೈಡಿಗೆ ಇದ್ದ ಹಾಗೆ ನಮಗ್ ಕಾಣಿಸ್ತಾ ಇರತ್ತೆ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಈ ಒಂದು ಕೈ ಎಕ್ಸಾಂಪಲ್ ಅನ್ನ ಕೊಟ್ಟು ಹೇಳ್ದೆ. ಸೊ ನಮಗೆ ಹೀಗೆ ಇರೋದು ಅಂದ್ರೆ ಈ ಹೆಬ್ಬೆರಳು ಇಲ್ಲಿರೋದು ಮಿರರ್ ಅಲ್ಲಿ ಏನಾಗತ್ತೆ, ಹೀಗೆ ಕಾಣಿಸ್ತಾ ಇರತ್ತೆ. ಹೀಗೆ ಬರ್ಬೇಕಿತ್ತು ಆಕ್ಚುಲಿ, ನಾವು ಹೀಗೆ ಹಿಡಿದಾಗ ಇದು ಹೀಗೆ ಉಂಟಾಗ್ಬೇಕಿತ್ತು. ಬಟ್ ಅಲ್ಲಿ ಏನಾಗಿರತ್ತೆ, ಹೀಗೆ ಉಂಟಾಗ್ತಾ ಇರತ್ತೆ.
ಪ್ರತಿಬಿಂಬವೂ ಸಹ ಹೀಗೆ ಉಂಟಾಗ್ತಾ ಇರತ್ತೆ. ಅಂದ್ರೆ ನಮ್ಮ ಎಡಭಾಗದಲ್ಲಿರೋದು ಅಲ್ಲಿ ಬಲಭಾಗದಲ್ಲಿ ಕಾಣಿಸುತ್ತೆ, ಇನ್ನು ನಮ್ಮ ಬಲಭಾಗದಲ್ಲಿರೋದು ಅಲ್ಲಿ ಎಡಭಾಗದಲ್ಲಿ ಕಾಣಿಸುತ್ತೆ. ಈ ಒಂದು ಉಲ್ಟಾ ಆಗುವಂತಹ ಒಂದು ಏನು ವಿದ್ಯಮಾನ ಇದೆ, ಇದನ್ನ ಪಾರ್ಶ್ವ ಪಲ್ಲಟ ಅಂತ ಕರೀತಾರೆ. ಆಯ್ತಾ? ಇದೇ ಒಂದು ವಿದ್ಯಮಾನವನ್ನ ಪಾರ್ಶ್ವ ಪಲ್ಲಟ ಅಂತ ಕರೀತಾರೆ. ನಾನು ಆಗ್ಲೇ ಹೇಳಿದೆ, ನಮಗೆ ಬಾಯ್ಸಿಗೆ ಶರ್ಟ್ ಪಾಕೆಟ್ ಅನ್ನ ಚೆಕ್ ಮಾಡಿ. ನಿಮ್ದು ಶರ್ಟ್ ಅಲ್ಲಿ ಪಾಕೆಟ್ ಯೂಶುವಲಿ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ, ಎಡಭಾಗದಲ್ಲಿ ಪಾಕೆಟ್ ಇಟ್ಕೊಂಡಿರ್ತೀರ ಅಲ್ವಾ, ಶರ್ಟ್ ಪಾಕೆಟ್ ಲೆಫ್ಟ್ ಅಲ್ಲಿ ಇರುತ್ತೆ. ಬಟ್ ಮಿರರ್ ಮುಂದೆ ಹೋಗಿ ನಿಂತಾಗ ಪಾಕೆಟ್ ರೈಟ್ ಸೈಡ್ ಅಲ್ಲಿ ಇರೋ ಹಾಗೆ, ಅಂದ್ರೆ ನೀವು ಪ್ರತಿಬಿಂಬವನ್ನ ನೋಡಿದಾಗ ನಿಮ್ಮ ಪಾಕೆಟ್ ಬಲಭಾಗದಲ್ಲಿ ಬಂದಂತೆ ಕಾಣಿಸುತ್ತೆ. ಇನ್ನು ಹೆಣ್ಮಕ್ಳು ಸೀರೆ ಉಟ್ಟಿದ್ದು ಅಥವಾ ನೀವು ಚೂಡಿದಾರ್ ಹಾಕಿದ್ದೀರಾ ಅಂದ್ರೆ ದುಪ್ಪಟ್ಟವನ್ನ ಹಾಕೊಂಡು ನೋಡಿ, ಯಾವ ಸೈಡ್ ದುಪ್ಪಟ್ಟ ಹಾಕಿದ್ದೀರಾ ಅದು ಮಿರರ್ ಅಲ್ಲಿ ಉಲ್ಟಾ ಆದ ಹಾಗೆ ಕಾಣಿಸ್ತಾ ಇರುತ್ತೆ. ಈ ರೀತಿಯ ಒಂದು ವಿದ್ಯಮಾನವನ್ನ ಪಾರ್ಶ್ವ ಪಲ್ಲಟ ಅಂತ ಕರೀತಾರೆ. ಇದು ಮಿರರ್ ಅಲ್ಲಿ ಅಂದ್ರೆ ದರ್ಪಣದಲ್ಲಿ ಮಾತ್ರ ಸಾಧ್ಯ, ಸಮತಲ ದರ್ಪಣದಲ್ಲಿ ನಾವು ನೋಡಿದಾಗ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಅಂಶ ಏನು ಅಂತಂದ್ರೆ, ವಸ್ತು ದರ್ಪಣದಿಂದ ಎಷ್ಟು ದೂರದಲ್ಲಿ ಇದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಇದನ್ನ ಹೇಗೆ ಚೆಕ್ ಮಾಡೋದು ಅಂತ ಅಂದ್ರೆ, ಒಂದು ಮಿರರ್ ಮುಂದೆ ಹೋಗಿ ನಿಂತು ನೀವು ಹೀಗೆ ಬೆರಳಿನಿಂದ ಅಂದ್ರೆ ಬೆರಳನ್ನ ಹೀಗೆ ಸ್ಟ್ರೇಟ್ ಆಗಿ ಹಿಡೀರಿ. ಉಂಟಾಗುವಂತಹ ಪ್ರತಿಬಿಂಬ ಹೀಗೆ ಇರತ್ತೆ. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಮಿರರ್ ಇದೆ, ಮಿರರಿನ ಒಂದು ಸೈಡ್ ಅಲ್ಲಿ ನೀವು ಬೆರಳನ್ನ ಹಿಡಿತಾ ಇದ್ದೀರಾ, ಪ್ರತಿಬಿಂಬ ಉಂಟಾಗಿದ್ದು ಅಷ್ಟೇ ದೂರದಲ್ಲಿ ಉಂಟಾಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇರತ್ತೆ. ಅಂದ್ರೆ ಎಲ್ಲೋ ಯಾರೋ ಇನ್ನೊಬ್ರು ಕೈ ಹಿಡಿದ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇರತ್ತೆ. ಅದರ ಅರ್ಥ ಪ್ರತಿಬಿಂಬ ಉಂಟಾಗಿದ್ದು ಅಷ್ಟೇ ದೂರದಲ್ಲಿ, ಅಂದ್ರೆ ವಸ್ತು ಮತ್ತೆ ದರ್ಪಣಕ್ಕೆ ಎಷ್ಟು ಅಂತರ ಇದೆಯೋ ವಸ್ತು ಮತ್ತೆ ದರ್ಪಣ ಮತ್ತೆ ಪ್ರತಿಬಿಂಬಕ್ಕೂ ಕೂಡ ಅಷ್ಟೇ ಅಂತರ ಇರುತ್ತೆ. ಉದಾಹರಣೆಗೆ ಈಗ ಈ ಒಂದು ಮಗು ಕೈ ಹಿಡಿದಿರೋದನ್ನೇ ನೋಡಿ, ಇಲ್ಲಿ ನಿಜವಾದಂತಹ ಮಗು ಏನ್ ಮಾಡಿದೆ, ಕೈಯನ್ನ ಹೀಗೆ ಹಿಡ್ಕೊಂಡಿದೆ. ಇಲ್ಲಿ ದರ್ಪಣ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಇದು ದರ್ಪಣ, ಇಲ್ಲಿರೋದು ದರ್ಪಣ. ಸೊ ಇಲ್ಲಿ ಉಂಟಾಗ್ತಾ ಇರುವಂತಹ ಪ್ರತಿಬಿಂಬ ಹೇಗಿದೆ, ಈ ದರ್ಪಣದಿಂದ ಇಷ್ಟು ಒಳಗಡೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವಾ. ಅದರ ಅರ್ಥ ಏನು, ಈಗ ಇಲ್ಲಿ ವಸ್ತು ಇದೆ, ದರ್ಪಣ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ವಸ್ತುವಿನಿಂದ ದರ್ಪಣಕ್ಕೆ 2 ಸೆಂಟಿಮೀಟರ್ ದೂರ ಇದ್ರೆ ದರ್ಪಣದಿಂದ ಪ್ರತಿಬಿಂಬಕ್ಕೂ ಕೂಡ 2 ಸೆಂಟಿಮೀಟರ್ ದೂರ ಇರುತ್ತೆ. ಎಷ್ಟು ದೂರ ವಸ್ತು ಮತ್ತೆ ದರ್ಪಣಕ್ಕೆ ಇರುತ್ತೋ ಪ್ರತಿಬಿಂಬ ಮತ್ತೆ ದರ್ಪಣಕ್ಕೂ ಕೂಡ ಅಷ್ಟೇ ದೂರ ಇರೋದನ್ನ ನಾವು ಸಮತಲ ದರ್ಪಣದಲ್ಲಿ ನೋಡಬಹುದು. ಇದು ಸಮತಲ ದರ್ಪಣಕ್ಕೆ ಸಂಬಂಧಿಸಿದಂತೆ ನಾವು ಕಲಿಲೇಬೇಕಾದಂತಹ ಅಂಶಗಳು. ಇದು ದರ್ಪಣದ ಒಂದು ವಿಧ ಆದ್ರೆ, ಇನ್ನು ನೆಕ್ಸ್ಟ್ ನಾವು ನೋಡೋದು ಗೋಳೀಯ ದರ್ಪಣ. ಗೋಳೀಯ ದರ್ಪಣ ಏನು, ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಈ ಒಂದು ವಿದ್ಯಮಾನ ಪಾರ್ಶ್ವ ಪಲ್ಲಟ ಏನಿದೆಯಲ್ವಾ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದನ್ನ ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆಗಳಿರುತ್ತೆ. ಪಾರ್ಶ್ವ ಪಲ್ಲಟ ಅಂದ್ರೆ ಏನು ಅನ್ನೋದನ್ನ, ವಸ್ತುಗಳು ನಮ್ಗೆ ಉಲ್ಟಾ ಆಗಿ ಕಾಣುವಂತಹದನ್ನ ನಾವು ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಆಯ್ತಾ? ಇನ್ನು ಗೋಳೀಯ ದರ್ಪಣಗಳು ಅಂತ ಅಂದ್ರೆ, ಗೋಳೀಯ ದರ್ಪಣಗಳು ಯಾವ ರೀತಿ ಇರುತ್ತೆ, ಇದನ್ನ ಸ್ಪೆರಿಕಲ್ ಮಿರರ್ಸ್ ಅಂತ ಕರೀತಾರೆ. ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ ಅಂದ್ರೆ, ಪ್ರತಿಫಲಿಸುವಂತಹ ಮೇಲ್ಮೈ ವಕ್ರ ಮೇಲ್ಮೈ ಆದ್ರೆ ಅಥವಾ ಗೋಳಾಕೃತಿಯ ಭಾಗವಾಗಿದ್ರೆ ಅಂತವುಗಳನ್ನ ಗೋಳೀಯ ದರ್ಪಣ ಅಂತ ಕರೀತಾರೆ. ಉದಾಹರಣೆಗೆ ಇದೊಂದು ಗೋಳ ಇದೆ ಅಂತ ಅನ್ಕೊಳ್ಳೋಣ. ಇದರ ಒಂದು ಭಾಗವನ್ನ ಕಟ್ ಮಾಡಿದೆ, ಇದೇನಾಯ್ತು, ಈ ರೀತಿಯಾಗಿ ಬಂತಲ್ವಾ. ಸೊ ಈ ಒಂದು ಮೇಲ್ಮೈ ಏನಿದೆ, ಈ ಮೇಲ್ಮೈ ಏನಿದೆ ಇದು ಪ್ರತಿಫಲಿಸುವ ಮೇಲ್ಮೈ. ಅಥವಾ ನಾವು ಈ ಕಡೆವನ್ನ ತಗೊಂಡಾಗ, ಕಟ್ ಮಾಡಿ ತಗೊಂಡಾಗ ಈ ಹೊರ ಮೇಲ್ಮೈ ಇದು ಪ್ರತಿಫಲಿಸುವಂತಹ ಮೇಲ್ಮೈ ಆಗಿದ್ರೆ, ಇದ್ರ ಮೇಲೆ ಬಿದ್ದಂತಹ ಬೆಳಕು ವಾಪಸ್ ಹೋಗ್ತಾ ಇದ್ರೆ ಅಥವಾ ಇಲ್ಲಿ ಬಿದ್ದಂತಹ ಬೆಳಕು ವಾಪಸ್ ಹೋಗ್ತಾ ಇದ್ರೆ ಈ ತರಹದ ಒಂದು, ಅಂದ್ರೆ ಇದು ನೇರವಾಗಿಲ್ಲ ಅಲ್ವಾ. ಸಮತಲ ದರ್ಪಣ ಅಂದ್ರೆ ಹೀಗೆ ಸ್ಟ್ರೇಟ್ ಆಗಿ ಇರೋದು, ಇದು ಸಮತಲ. ಇದು ವಕ್ರವಾಗಿರೋದ್ರಿಂದ ಇದನ್ನ ವಕ್ರ ಮೇಲ್ಮೈ ಹೊಂದಿರುವಂತಹ ದರ್ಪಣಗಳನ್ನ ನಾವೇನಂತ ಕರಿತೀವಿ, ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಗೋಳೀಯ ದರ್ಪಣಗಳು ಅಂತ ಕರಿತೀವಿ.
ಇದು ಏನು ಗೋಳೀಯ ದರ್ಪಣ ಅಂತ ಅಂದ್ರೆ ಅಥವಾ ಹೀಗಾದ್ರೂ ಇರಬಹುದು. ಸೊ ಇಲ್ಲಿ ಇದು ಹೊರಗಡೆಗೆ ಉಬ್ಬಿದ ರೀತಿಯಲ್ಲಿ ಇದೆ ಅಲ್ವಾ. ನಿಮ್ಗೆ ಇನ್ನು ಹೇಳ್ಬೇಕು ಅಂದ್ರೆ ನೀವು ಒಂದು ಬಾಲ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಾಲ್ ಅನ್ನ ಕಟ್ ಮಾಡಿದ್ರೆ ಕ್ರಿಕೆಟ್ ಬಾಲ್ ಇರ್ಬೋದು, ಟೆನ್ನಿಸ್ ಬಾಲ್ ಇರ್ಬೋದು. ಸೊ ಬಾಲ್ ಅನ್ನ ನೀವು ಕಟ್ ಮಾಡಿದ್ರೆ ಹೇಗಿರತ್ತೆ, ಒಳಗಡೆಗೆ ಹೀಗ್ ಬಾಗಿದ ರೀತಿಯಲ್ಲಿ ಇರತ್ತೆ ಅಲ್ವಾ. ಸೊ ಎರಡು ಮೇಲ್ಮೈಯನ್ನ ನಾವು ನೋಡ್ಬೋದು. ಇದು ಒಳಮೈ ಆದ್ರೆ ಇದು ಹೊರಮೈ ಆಗಿರತ್ತೆ. ಸೊ ಇದು ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರಬಹುದು, ಅಥವಾ ಕೆಲವೊಂದ್ರಲ್ಲಿ ಇದು ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರಬಹುದು. ಸೊ ಒಟ್ಟಾರೆಯಾಗಿ ಮೇಲ್ಮೈ ಹೇಗಿದೆ, ಪ್ರತಿಫಲಿಸುವಂತಹ ಮೇಲ್ಮೈ ಹೇಗಿದೆ, ವಕ್ರವಾಗಿದೆ. ಹೀಗೆ ಸ್ಟ್ರೇಟ್ ಆಗಿಲ್ಲ, ವಕ್ರವಾಗಿದೆ ಅಲ್ವಾ. ಇಂತಹ ದರ್ಪಣಗಳನ್ನ ನಾವೇನಂತ ಕರಿತೀವಿ, ಸ್ಪೆರಿಕಲ್ ಗೋಳೀಯ ದರ್ಪಣಗಳು, ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. ಇದರಲ್ಲಿ ಮತ್ತೆ ಎರಡು ವಿಧಗಳಿದೆ. ಅದು ಯಾವ್ಯಾವ್ದು ಅಂತ ಅಂದ್ರೆ ಗೋಳೀಯ ದರ್ಪಣದ ವಿಧಗಳಾಗಿವೆ. ನಿಮ್ನ ದರ್ಪಣ ಅಂದ್ರೆ ಏನು, ಪೀನ ದರ್ಪಣ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಗೋಳೀಯ ದರ್ಪಣಗಳು, ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋದಿದ್ರೆ, ದರ್ಪಣಗಳ ಪ್ರತಿಫಲಿಸುವಂತಹ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿದ್ದರೆ ಅಂತಹ ದರ್ಪಣಗಳಿಗೆ ಗೋಳೀಯ ದರ್ಪಣಗಳು ಅಂತ ಕರೀತಾರೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇದನ್ನ ವೆಹಿಕಲ್ ಪಾರ್ಕ್ ಮಾಡುವಂತಹ ಜಾಗ ಇರತ್ತಲ್ವಾ, ಕಾರ್ ಪಾರ್ಕಿಂಗ್ ಅಥವಾ ಬೈಕ್ ಪಾರ್ಕಿಂಗ್, ಅಲ್ಲೆಲ್ಲ ಇದನ್ನ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ. ಬಟ್ ಅಲ್ಲಿ ನೀವು ಈ ರೀತಿಯ ಒಂದು ಮಿರರ್ ಅನ್ನು ನೋಡಿರೋ ಚಾನ್ಸಸ್ ಇರತ್ತೆ. ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ ಇದನ್ನ ಹಾಕಿರ್ತಾರೆ. ಸೊ ಇದು ಹೇಗಿದೆ, ನೀವು ಇದನ್ನ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ, ಸ್ವಲ್ಪ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಅಂದ್ರೆ ವಕ್ರವಾಗಿದೆ ಅನ್ನೋದು ನಿಮ್ಗೆ ಗೆಸ್ ಮಾಡಬಹುದು. ಇದು ಸ್ಟ್ರೇಟ್ ಇಲ್ಲ, ಹೀಗೆ ಸ್ಟ್ರೇಟ್ ಇಲ್ಲ, ಹೀಗೆ ಬೆಂಡ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಹೌದಾ. ಸೊ ಈ ತರಹದ ಮಿರರ್ಸ್ ಅನ್ನ ನಾವೇನಂತ ಕರಿತೀವಿ, ಗೋಳೀಯ ದರ್ಪಣಗಳು. ಅಂದ್ರೆ ಪ್ರತಿಫಲಿಸುವಂತಹ ಮೇಲ್ಮೈ ಒಳಗಡೆಗಾದ್ರೂ ಬಾಗಿರಬಹುದು ಅಥವಾ ಹೊರಗಡೆಗಾದ್ರೂ ಬಾಗಿದ್ರೆ ಉಬ್ಬಿದ ಮೇಲ್ಮೈ ಅಥವಾ ಒಳ ಹೊಕ್ಕಂತಹ ಮೇಲ್ಮೈಯನ್ನ ನಾವೇನಂತ ಕರಿತೀವಿ, ಗೋಳೀಯ ದರ್ಪಣಗಳು. ಅದರ ವಿಧಗಳು ಅಂತ ಅಂದ್ರೆ ಪೀನ ದರ್ಪಣ ಮತ್ತೆ ನಿಮ್ನ ದರ್ಪಣ. ಏನು ಪೀನ ದರ್ಪಣ ಅಂದ್ರೆ ಏನು, ನಿಮ್ನ ದರ್ಪಣ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಿಮ್ನ ದರ್ಪಣ. ಇದನ್ನ ಇಂಗ್ಲಿಷ್ ನಲ್ಲಿ ಕಾಂಕೇವ್ ಮಿರರ್ ಅಂತ ಕರೀತಾರೆ. ನಿಮ್ನ ದರ್ಪಣ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ, ಇದು ಗೋಳೀಯ ದರ್ಪಣ ವಿಧ ಆಗಿದೆ ಅಲ್ವಾ. ಸೊ ಗೋಳೀಯ ದರ್ಪಣ ಅಂದ್ರೆ ಏನು, ಭಾಗ ಆಗಿದ್ರೆ ಅದನ್ನ ನಾವು ಗೋಳೀಯ ದರ್ಪಣ ಅಂತ ಕರಿತೀವಿ. ಒಂದು ವೇಳೆ ಆ ಪ್ರತಿಫಲಿಸುವಂತಹ ಮೇಲ್ಮೈ ಏನಿದೆ ಅದು ಗೋಳದ ಒಳಭಾಗ ಆಗಿದ್ರೆ, ಒಳಮೈ ಆಗಿದ್ರೆ ಅದನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ನೀವು ಅದಕ್ಕೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ಒಂದು ಸ್ಪೂನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಚಮಚ ಹೇಗಿರತ್ತೆ, ಒಂದ್ ಕಡೆ ಹೀಗೆ ಉಬ್ಬಿದ ರೀತಿಯಲ್ಲಿರತ್ತೆ, ಅದರ ಒಳಭಾಗದಲ್ಲಿ ಹೀಗೆ ಬೆಂಡ್ ಆಗಿರತ್ತೆ ಅಲ್ವಾ. ಹೀಗೆ ಒಳಗಡೆ ಹೀಗೆ ಬೆಂಡ್ ಇರತ್ತೆ, ಹೊರಭಾಗದಲ್ಲಿ ಹೀಗೆ ಉಬ್ಬಿದ ರೀತಿಯಲ್ಲಿ ಇರತ್ತೆ. ಸೊ ಆ ಸ್ಪೂನಿನ ಒಳಭಾಗ ಇದೇನಿದೆ ಅಲ್ವಾ, ಈ ಒಂದು ಭಾಗ ಈ ರೀತಿಯಾದಂತಹ ದರ್ಪಣ ಇದ್ರೆ, ಅಂದ್ರೆ ಹೀಗೆ ಬೆಂಡ್ ಆಗಿರೋದು, ಮತ್ತೆ ಈ ಮೇಲ್ಮೈ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರೆ ಇದು ಸ್ಪೂನ್ ಇದೆ ಅಲ್ವಾ, ಈ ಸ್ಪೂನು, ಈ ಒಳಮೈ ಏನಾದ್ರೂ ಪ್ರತಿಫಲಿಸುವಂತಹ ಮೇಲ್ಮೈ ಆದ್ರೆ, ಇನ್ನು ಇದನ್ನ ನೀವು ಗಮನಿಸ್ತಾ ಹೋದ್ರೆ ಇದು ಗೋಳದ, ಇದನ್ನ ಹೀಗೆ ಮುಂದುವರಿಸಿದ್ರೆ ಈ ಗೋಳ ಆಗ್ತಿತ್ತಲ್ವಾ, ಗೋಳದ ಒಂದು ಭಾಗ ಆಗಿದೆ. ಹಾಗೆ ಈ ಗೋಳದ ಭಾಗ, ಅದರಲ್ಲಿ ಒಂದು ಮೈಗೆ ನಾವು ಇಲ್ಲಿ ಅಮಾಲ್ಗಮ್ ಅನ್ನ ಹಚ್ಚಿದ್ರೆ ಈ ಮೇಲ್ಮೈ ಏನಾಯ್ತು, ಪ್ರತಿಫಲಿಸುವಂತಹ ಮೇಲ್ಮೈ ಆಯ್ತು. ಹಾಗೆ ಇದು ಒಳಭಾಗಕ್ಕೆ ಹೀಗೆ ಬೆಂಡ್ ಆಗಿದೆ. ಇಂತಹ ಒಂದು ದರ್ಪಣಗಳನ್ನ ನಾವೇನಂತ ಕರಿತೀವಿ, ನಿಮ್ನ ದರ್ಪಣ ಅಂತ ಕರಿತೀವಿ. ಸೊ ಗೋಳೀಯ ದರ್ಪಣದ ಪ್ರತಿಫಲಿಸುವಂತಹ ಮೇಲ್ಮೈ ಒಳಮುಖವಾಗಿ ಬಾಗಿದ್ರೆ, ಇದು ಒಳಮುಖವಾಗಿ ಬಾಗಿದೆ ಅಲ್ವಾ, ಹೀಗೆ ಬಾಗಿದೆ ಅಂದ್ರೆ ಒಳಗಡೆಗೆ ಹೀಗೆ ಬೆಂಡ್ ಆಗಿದೆ. ಸೊ ಇಂತಹ ಮೇಲ್ಮೈಯನ್ನ ನಾವೇನಂತ ಕರಿತೀವಿ, ನಿಮ್ನ ದರ್ಪಣ. ಈ ವ್ಯತ್ಯಾಸವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋ ಉದ್ದೇಶ ಏನು ಅಂತ ಅಂದ್ರೆ, ಇದರಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ.
ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ ವೆರಿ ಇಂಪಾರ್ಟೆಂಟ್. ಈ ಇಡೀ ಚಾಪ್ಟರ್ ಇದ್ರ ಮೇಲೆನೆ ಅಂದ್ರೆ ನಿಮ್ನ ಪೀನ ಇದ್ರ ಮೇಲೆನೆ ನಿಂತಿರೋದಕ್ಕೆ ನಿಮಗೆ ನಿಮ್ನ ದರ್ಪಣ ಅಥವಾ ನಿಮ್ನ ಮಸೂರ ಯಾವ ರೀತಿಯಾಗಿರುತ್ತೆ, ಪೀನ ದರ್ಪಣ ಪೀನ ಮಸೂರ ಯಾವ ರೀತಿಯಾಗಿರುತ್ತೆ ಅದರ ವ್ಯತ್ಯಾಸ ನಿಮ್ಗೆ ಸ್ಪಷ್ಟವಾಗಿ ಇರಬೇಕು. ಹಾಗಾಗಿ ನಾನು ಒಂದೆರಡು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ನಿಮ್ನ ದರ್ಪಣದ ಒಳಮೈ ಬಾಗಿರತ್ತೆ, ಇಂತಹ ದರ್ಪಣವನ್ನ ನಾವೇನಂತ ಕರಿತೀವಿ, ನಿಮ್ನ ದರ್ಪಣ. ಸೊ ಚಮಚದ ಒಳಭಾಗದ ವಕ್ರ ಮೇಲ್ಮೈ ನಿಮ್ನ ದರ್ಪಣದಂತೆ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವಂತಹ ಮೇಲ್ಮೈ ಒಳಭಾಗದಲ್ಲಿರತ್ತೆ. ಯಾವಾಗ ಬೆಳಕು ಈ ಒಂದು ಜಾಗದಲ್ಲಿ ಜಾಗದ ಮೇಲೆ ಬೀಳತ್ತೋ ಆಗ ಪ್ರತಿಫಲನವನ್ನ ಹೊಂದುತ್ತೆ. ಒಂದು ವೇಳೆ ಬೆಳಕು ಇಲ್ಲಿ ಬಿದ್ರೆ, ಇಲ್ಲಿ ಈ ಭಾಗಕ್ಕೆ ಬಿದ್ರೆ, ಹೊರಮೈಯಲ್ಲಿ ಬಿದ್ರೆ ಅಲ್ಲಿ ಪ್ರತಿಫಲನ ಆಗೋದಿಲ್ಲ. ಈ ಭಾಗ ಮಾತ್ರ ಇದು ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರುತ್ತೆ ನಿಮ್ನ ದರ್ಪಣದಲ್ಲಿ. ಇನ್ನು ಪೀನ ದರ್ಪಣದಲ್ಲಿ ಹೇಗಿರುತ್ತೆ? ಪೀನ ದರ್ಪಣ ಅಂತ ಅಂದ್ರೆ ಗೋಳಿಯ ದರ್ಪಣದ ಪ್ರತಿಫಲಿಸುವಂತಹ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನ ನಾವು ಹೊರಮುಖ ಮಾಡಿದ್ರೆ ಅದನ್ನ ಪೀನ ದರ್ಪಣ ಅಂತ ಕರಿತೀವಿ. ಸೊ ಈಗ ಏನ್ ಮಾಡ್ಬೇಕು, ಸ್ಪೂನ್ ಅನ್ನ ನೀವು ಹೀಗೆ, ಸ್ಪೂನ್ ಇರತ್ತಲ್ವಾ, ಸ್ಪೂನ್ ನ ಒಳಮೈಯನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಈಗ ಸ್ಪೂನ್ ಅನ್ನ ಉಲ್ಟಾ ಹಿಡಿದ್ರೆ ಇದೇನ್ ಕಾಣಿಸುತ್ತಲ್ವಾ, ಈ ರೀತಿಯಾದಂತಹ ದರ್ಪಣವನ್ನ ನಾವು ಪೀನ ದರ್ಪಣ ಅಂತ ಕರಿತೀವಿ. ಸೊ ಪೀನ ದರ್ಪಣ ಹೇಗಿರುತ್ತೆ ಅಂದ್ರೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಮಕ್ಳೇ. ಸೊ ಇಲ್ಲಿ ಇದನ್ನ ಹೀಗೆ ವೃತ್ತ ಅಂತ ನಾವು ತಗೊಂಡ್ರೆ, ಇದನ್ನ ಕಟ್ ಮಾಡಿ, ಒಂದು ಭಾಗವನ್ನ ಕಟ್ ಮಾಡಿ ಅದರ ಒಳಮೈಗೆ ಅಮಾಲ್ಗಮ್ ಇಂದ ನಾವು ಕವರ್ ಮಾಡ್ಬಿಟ್ರೆ ಆಗ ಏನಾಯ್ತು, ಹೊರಭಾಗ ಮಾತ್ರ ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರತ್ತಲ್ವಾ. ನಿಮ್ನದಲ್ಲಿ ಇದೇ ಎರಡು ಪೀಸ್ ಅನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇದು ಗಾಜಿನ ಅಂದ್ರೆ ಗೋಳದ ಒಂದು ಭಾಗ ಆಗಿದೆ ಅಲ್ವಾ. ಒಂದು ವೇಳೆ ನಾವು ಒಳಭಾಗದಲ್ಲಿ ಅಮಾಲ್ಗಮ್ ಕೋಟ್ ಮಾಡಿದ್ರೆ, ಅಮಾಲ್ಗಮ್ ಇಂದ ಪದರವನ್ನ ಉಂಟು ಮಾಡಿದ್ರೆ ಆಗ ಇಲ್ಲಿ ಬಿದ್ದಂತಹ ಬೆಳಕು ಪ್ರತಿಫಲನ ಆಗೋದಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬಿದ್ದಂತಹ ಬೆಳಕು ಪ್ರತಿಫಲನ ಆಗೋದಿಲ್ಲ ಅಲ್ವಾ. ಸೊ ಇಂತಹ ದರ್ಪಣಗಳನ್ನ ಪೀನ ದರ್ಪಣ ಅಂತ ಕರೀತಾರೆ. ಅಂದ್ರೆ ಪ್ರತಿಫಲಿಸುವಂತಹ ಮೇಲ್ಮೈ ಹೊರಭಾಗಕ್ಕೆ ಹೀಗೆ ಉಬ್ಬಿದ ರೀತಿಯಲ್ಲಿ ಇದ್ರೆ ಅಂತಹದನ್ನ ನಾವು ಪೀನ ದರ್ಪಣ ಅಂತ ಕರಿತೀವಿ. ಇನ್ನು ನಿಮ್ನ ದರ್ಪಣ ಅಂತ ಅಂದ್ರೆ ಒಳಭಾಗ. ಸೊ ನಾವು ಹೊರಭಾಗಕ್ಕೆ ಅಮಾಲ್ಗಮ್ ಇಂದ ಕವರ್ ಮಾಡಿ ಹೀಗೆ ಇಲ್ಲಿ ಹಾಗೆ ಬಿಟ್ರೆ ಇಲ್ಲಿ ಬಿದ್ದಂತಹ ಬೆಳಕು ಪ್ರತಿಫಲನ ಆಗೋದಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯ ಒಂದು ದರ್ಪಣವನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಇಲ್ಲಿ ಪೀನ ದರ್ಪಣದಲ್ಲಿ ಚಮಚದ ಹೊರ ಬಾಗಿದ ವಕ್ರ ಮೇಲ್ಮೈ ಪೀನ ದರ್ಪಣದ ರೀತಿ ನಾವು ಏನು ಇಮ್ಯಾಜಿನ್ ಮಾಡ್ಕೋಬಹುದು, ಕಲ್ಪನೆ ಮಾಡ್ಕೊಳ್ಬಹುದು. ಸೊ ಪೀನ ದರ್ಪಣದಲ್ಲಿ ಪ್ರತಿಫಲಿಸುವಂತಹ ಮೇಲ್ಮೈ ಹೊರಭಾಗವಾಗಿರುತ್ತೆ. ಸೊ ಇದು ಪೀನ ಮತ್ತೆ ನಿಮ್ನ ದರ್ಪಣದ ವ್ಯತ್ಯಾಸ ಆಗಿದೆ. ಇನ್ನು ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಲವು ಪರಿಭಾಷೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಈ ಒಂದು ಪಾಠವನ್ನ ನಾವು ಕಲಿತೀವಿ ಅಂತ ಅಂದ್ರೆ ಮೊದಲನೇದಾಗಿ ನಿಮ್ನ ಪೀನ ವ್ಯತ್ಯಾಸ ಕ್ಲಿಯರ್ ಇರಬೇಕು. ಹಾಗೆ ಇಲ್ಲಿ ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪರಿಭಾಷೆಗಳಿದೆ. ಏನೇನು ಪರಿಭಾಷೆಗಳು ಅಂತ ಅಂದ್ರೆ, ದರ್ಪಣದ ಧ್ರುವ, ಹಾಗೆ ದರ್ಪಣದ ವಕ್ರತಾ ಕೇಂದ್ರ, ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಇದೆ, ಪ್ರಧಾನ ಅಕ್ಷ, ಸಂಗಮ ಬಿಂದು, ಸಂಗಮ ದೂರ, ದ್ಯುತಿರಂಧ್ರ, ಈ ಎಲ್ಲಾ ಒಂದು ಏನು ಪರಿಭಾಷೆ ಇದೆಯಲ್ವಾ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೊಂದನ್ನೇ ನೋಡ್ತಾ ಹೋಗೋಣ. ದರ್ಪಣದ ಧ್ರುವ ಅಂದ್ರೆ ಏನು? ಸೊ ದರ್ಪಣದ ಧ್ರುವ ಅಂತ ಅಂದ್ರೆ ದರ್ಪಣದ ಧ್ರುವವನ್ನ ಪೋಲ್ ಅಂತಾನು ಕರೀತಾರೆ. ಆಯ್ತಾ? ಸೊ ಪೋಲ್ ಅಂತಾನು ಹೇಳ್ತಾರೆ. ಸೊ
ಸಾಮಾನ್ಯವಾಗಿ ನಾವು ಯಾವುದೇ ದರ್ಪಣದ ಚಿತ್ರವನ್ನ ಬಿಡಿಸುವಾಗ ನಾವೇನ್ ಮಾಡ್ತೀವಿ, ಧ್ರುವವನ್ನ ಕ್ಯಾಪಿಟಲ್ ಪಿ ಇಂದ ಬರಿತಾ ಇರ್ತೀವಿ. ನೀವು ಇಲ್ಲಿ ಒಂದು ಚಿತ್ರವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಪಿ ಅಂತ ಬರ್ದಿದ್ದಾರೆ ಅಲ್ವಾ. ಸೊ ಆ ಪಿ ಏನು ಅಂತ ಅಂದ್ರೆ ಅದು ದರ್ಪಣದ ಧ್ರುವ ಅಂತ ಅರ್ಥ. ಧ್ರುವವನ್ನ ನಾವು ಕ್ಯಾಪಿಟಲ್ ಪಿ ಇಂದ ತೋರಿಸ್ತಾ ಇರ್ತೀವಿ. ಸೊ ದರ್ಪಣದ ಧ್ರುವ ಅಂದ್ರೆ ಏನು ಅಂತ ನೋಡೋದಿದ್ರೆ, ಕರೆಯಲ್ಪಡುವ ಒಂದು ಬಿಂದು ಗೋಲಾಕಾರದ ಪ್ರತಿಫಲಿಸುವಂತಹ ಮೇಲ್ಮೈನ ಕೇಂದ್ರ ಆಗಿರುತ್ತೆ. ಸೊ ಇದು ಗೋಲ ಅಂತ ಅಂದ್ರೆ ಗೋಲದ ಒಂದು ಭಾಗವನ್ನ ಹೀಗೆ ನಾವು ಕಟ್ ಮಾಡಿ ಇಷ್ಟನ್ನೇ ತಗೊಂಡ್ರೆ ಇದು ಗೋಲಾಕಾರದ ಮೇಲ್ಮೈ ಆಯ್ತು ಅಲ್ವಾ. ಈ ಒಂದು ಮೇಲ್ಮೈಯಲ್ಲಿ ಒಂದು ಭಾಗ ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರುತ್ತೆ. ಇದಾದ್ರೂ ಆಗಿರಬಹುದು ಅಥವಾ ಇದಾದ್ರೂ ಆಗಿರಬಹುದು. ಒಟ್ಟಾರೆಯಾಗಿ ಈ ಒಂದು ಪ್ರತಿಫಲಿಸುವಂತಹ ಮೇಲ್ಮೈನ ಕೇಂದ್ರ ಬಿಂದು ಏನಿರತ್ತಲ್ವಾ, ಇದನ್ನ ಮೇಲ್ಮೈ ಅಂತ ತಗೊಂಡ್ರೆ ಇದರ ಮಧ್ಯ ಬಿಂದು ಏನಿರುತ್ತೆ, ಕೇಂದ್ರ ಬಿಂದು, ಅದನ್ನ ದರ್ಪಣದ ಧ್ರುವ ಅಂತ ಕರೀತಾರೆ. ದರ್ಪಣದ ಧ್ರುವ ಎಂದು ಕರೆಯಲ್ಪಡುವ ಒಂದು ಬಿಂದು, ಈ ಒಂದು ಬಿಂದು ಏನಿದೆ ಇದು ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವಾಗಿದೆ. ಪ್ರತಿಫಲಿಸುವ ಮೇಲ್ಮೈ, ಈಗ ನಿಮ್ನ ದರ್ಪಣ ಅಂತ ತಗೊಂಡ್ರೆ ಈ ಮೇಲ್ಮೈ ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರುತ್ತೆ. ಇದು ಅಪಾರದರ್ಶಕ ಮೇಲ್ಮೈ ಆಗಿರುತ್ತೆ ಅಲ್ವಾ. ಅದೇ ಪೀನ ದರ್ಪಣ ಅಂತ ತಗೊಂಡ್ರೆ ಈ ಭಾಗ, ಈ ಮೇಲ್ಮೈ ಪ್ರತಿಫಲಿಸುವಂತಹ ಮೇಲ್ಮೈ ಆಗಿರುತ್ತೆ. ಒಟ್ಟಾರೆಯಾಗಿ ಪ್ರತಿಫಲಿಸುವಂತಹ ಮೇಲ್ಮೈನ ಕೇಂದ್ರ ಬಿಂದುವನ್ನ ನಾವು ಕ್ಯಾಪಿಟಲ್ ಪಿ ಅಕ್ಷರದಿಂದ ಗುರುತಿಸ್ತೀವಿ. ನಾವು ಮುಂದೆ ಇದರ ರೇಖಾಚಿತ್ರಗಳನ್ನು ಬರಿಬೇಕಾಗತ್ತೆ. ಹಾಗೆ ಬರೆಯುವಾಗ ಈ ಒಂದು ಅಕ್ಷರಗಳು ಯಾವ್ಯಾವ ಅಕ್ಷರ ಯಾವುದಕ್ಕೆ ನಾವು ಬರಿತೀವಿ ಅನ್ನೋದು ಎಲ್ಲದೂ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ದರ್ಪಣದ ಧ್ರುವ ಅಥವಾ ಪೋಲ್ ಅಂತ ಏನಿದೆ, ಈ ಪೋಲ್ ಅನ್ನ ನಾವು ಕ್ಯಾಪಿಟಲ್ ಪಿ, ಪೋಲ್ ಶಬ್ದ ಸ್ಟಾರ್ಟ್ ಆಗೋದು ಪಿ ಇಂದ, ಹಾಗಾಗಿ ಕ್ಯಾಪಿಟಲ್ ಪಿ ಇಂದ ಗುರುತಿಸ್ತೀವಿ. ಅಂದ್ರೆ ದರ್ಪಣದ ಕೇಂದ್ರ ಬಿಂದು ಆಗಿದೆ ಅದು. ಆಯ್ತಾ. ಯಾವ್ದಾದ್ರೂ ಮೇಲ್ಮೈ ಆಗಿರ್ಲಿ, ಪೀನ ದರ್ಪಣ ಆಗಿರ್ಲಿ, ನಿಮ್ನ ದರ್ಪಣ ಆಗಿರ್ಲಿ, ಅದರ ಕೇಂದ್ರ ಬಿಂದುವನ್ನ ನಾವು ಪೋಲ್ ಅಂತ ಕರಿತೀವಿ. ಇನ್ನು ದರ್ಪಣದ ವಕ್ರತಾ ಕೇಂದ್ರ ಅಂದ್ರೆ ಏನು? ವಕ್ರತಾ ಕೇಂದ್ರ ಅಂದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನ ರೂಪಿಸ್ತಾ ಇರುತ್ತೆ ಅಲ್ವಾ. ಸೊ ಆ ಗೋಳದ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಆಯ್ತಾ. ಸೊ ಏನಿದು ವಕ್ರತಾ ಕೇಂದ್ರ ಅಂತ ಅಂದ್ರೆ ಗೋಳೀಯ ದರ್ಪಣ, ಈಗ ಈ ಒಂದು ದರ್ಪಣವನ್ನ ನಾವು ಹೀಗೆ ಭಾಗ ಮಾಡಿದ್ರು ಕೂಡ ಇದ್ ನಾವ್ ಇಷ್ಟೇ ತಗೊಂಡ್ರೆ, ಇದನ್ನ ನಾವು ಮುಂದುವರ್ಸಿದ್ರೆ ಇದೊಂದು ವೃತ್ತ ಆಗ್ತಾ ಇರತ್ತಲ್ವಾ. ಸೊ ಈ ವೃತ್ತಕ್ಕೆ ಒಂದು ಕೇಂದ್ರ ಅಂತ ಇರತ್ತೆ. ಸೊ ಆ ಕೇಂದ್ರ ಬಿಂದುವನ್ನ ಈಗ ಇದು ಕಾಲ್ಪನಿಕ, ಆದ್ರೆ ನಾವು ತಗೊಳ್ಳೋದು ಇಷ್ಟನ್ನ ಮಾತ್ರ ತಗೊಳ್ತಾ ಇರ್ತೀವಿ. ಒಂದು ವೇಳೆ ಇದನ್ನೇ ಮುಂದುವರ್ಸಿದ್ರೆ ಇದೊಂದು ವೃತ್ತ ಆಗ್ತಾ ಇರತ್ತೆ. ಸೊ ಈ ವೃತ್ತದ ಕೇಂದ್ರವನ್ನ ನಾವು ವಕ್ರತಾ ಕೇಂದ್ರ, ದರ್ಪಣದ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಈ ಒಂದು ದರ್ಪಣ ಏನಿದೆ, ಈ ಗೋಳೀಯ ದರ್ಪಣ ಏನಿದೆ, ಇದು ಗೋಳದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಗೋಳದ ಕೇಂದ್ರವೇ ಈ ದರ್ಪಣದ ಕೇಂದ್ರವೂ ಕೂಡ ಆಗಿರುತ್ತೆ. ಇದು ವಕ್ರ ಮೇಲ್ಮೈಯನ್ನ ಹೊಂದಿರೋದಕ್ಕೆ, ವಕ್ರತಾ ಮೇಲ್ಮೈನ ಕೇಂದ್ರ ಆಗಿರೋದಕ್ಕೆ ಇದನ್ನ ಏನಂತ ಕರೀತಾರೆ? ದರ್ಪಣದ ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾರೆ. ಸೊ ಇದನ್ನ ಇವು ಸಾಮಾನ್ಯವಾಗಿ ಕ್ಯಾಪಿಟಲ್ ಸಿ ಇಂದ ಗುರುತಿಸ್ತಾ ಇರ್ತಾರೆ. ಇದು ವಕ್ರತಾ ಕೇಂದ್ರವು ದರ್ಪಣದ ಒಂದು ಭಾಗ ಆಗಿರೋದಿಲ್ಲ. ಅಂದ್ರೆ ಈ ದರ್ಪಣದ ಒಂದು ಬಿಂದುವಾಗಿರುತ್ತೆ. ಆಯ್ತಾ. ಈಗ ನಾವು ಧ್ರುವ ಏನ್ ನೋಡಿದ್ವಿ, ಅದು ದರ್ಪಣದ ಒಂದು ಭಾಗ ಆಗಿದೆ, ದರ್ಪಣದ ಮೇಲೆಯೇ ಇದೆ ಅಲ್ವಾ. ಆದ್ರೆ ಇದೇನಿದು, ನಾವು ಒಂದು ವೇಳೆ ಕಾಲ್ಪನಿಕವಾಗಿ ಹೀಗೆ ಒಂದು ವೃತ್ತವನ್ನ ಬಿಡಿಸಿದ್ರೆ ಅಲ್ಲಿ ಉಂಟಾಗುವಂತಹ ಒಂದು ಬಿಂದು ಆಗಿದೆ. ಹಾಗಾಗಿ ಇದು ವಕ್ರತಾ ಕೇಂದ್ರ ದರ್ಪಣದ ಒಂದು ಭಾಗ ಆಗಿರೋದಿಲ್ಲ. ಆಯ್ತಾ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಬೆಳಕು ಯಾಕೆ ಅವಶ್ಯಕ ಅನ್ನೋದನ್ನ ನೋಡಿದ್ವಿ. ಬೆಳಕು ಹೇಗೆ ನಮ್ಮ ಕಣ್ಣನ್ನ ತಲುಪತ್ತೆ ಅನ್ನೋದನ್ನು ನೋಡಿದ್ವಿ. ಬೆಳಕಿನ ಪ್ರತಿಫಲನ ಅಂದ್ರೆ ಏನು ಅನ್ನೋದನ್ನ ನೋಡಿದೀವಿ. ಹಾಗೆ ಪ್ರತಿಫಲನದ ನಿಯಮಗಳನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ.
ಪ್ರತಿಫಲನ ಅಂದ್ರೆ ಏನು, ಪ್ರತಿಫಲನ ಹೇಗೆ ಆಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಪ್ರತಿಫಲನ ಕೋನ, ಪತನ ಕೋನ ಇವೆರಡು ಸಮನಾಗಿರತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಬೆಳಕಿನ ನಿಯಮ, ಪ್ರತಿಫಲನದ ನಿಯಮಗಳನ್ನ ನೋಡಿದ್ವಿ. ಆಮೇಲೆ ದರ್ಪಣಗಳು ಅಂದ್ರೆ ಏನು, ಅದರ ವಿಧ ಯಾವ್ಯಾವುದು ಅನ್ನೋದನ್ನ ನಾವು ನೋಡಿದ್ವಿ. ಆ ವಿಧಗಳಲ್ಲಿ ನಿಮ್ನ ದರ್ಪಣ, ಪೀನ ದರ್ಪಣ ಇವೆರಡು. ಗೋಳೀಯ ದರ್ಪಣ ಆದ್ರೆ ಸಮತಲನ ದರ್ಪಣ ಏನು, ಅದ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಅದರಲ್ಲಿ ಪಾರ್ಶ್ವ ಪಲ್ಲಟ ಅಂದ್ರೆ ಏನು ಅನ್ನೋದನ್ನು ಸಹ ನಾವು ಅಭ್ಯಾಸ ಮಾಡಿದೀವಿ. ಹಾಗೆ ವೃತ್ತದ ದರ್ಪಣದ ಕೇಂದ್ರ, ವಕ್ರತಾ ಕೇಂದ್ರ, ಹಾಗೆ ಧ್ರುವ, ದರ್ಪಣದ ಧ್ರುವ ಇದೆರಡನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದೀವಿ. ಇನ್ನಷ್ಟು ಪರಿಭಾಷೆಗಳನ್ನ ನಾವು ನಾಳಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಐ ಹೋಪ್ ಇದಿಷ್ಟು ವಿಷಯಗಳು ನಿಮ್ಗೆ ಕ್ಲಿಯರ್ ಆಗಿದೆ. ಓಕೆ, ಥ್ಯಾಂಕ್ ಯು.